ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಈ ಆದಿಪರ್ವದಲ್ಲಿ ನಾವು ದ್ರೌಪದಿಯ ಸ್ವಯಂವರವನ್ನು, ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದ ಮೇಲೆ 5 ಜನರನ್ನು ಮದುವೆ ಆಗಬೇಕನ್ನೋ ವಿಷಯದಲ್ಲಿ ದ್ರುಪದನಿಗೆ ತುಂಬ ಅಸಹ್ಯ ಅನಿಸಿ, ಇದೆಂಗೆ ಸಾಧ್ಯ ಆಗುತ್ತೆ, ಒಬ್ಬ ಪುರುಷನಿಗೆ ಅನೇಕ ಪತ್ನಿಗಳಿರ್ಬೋದು, ಒಬ್ಬ ಹೆಣ್ಣು ಮಗುಗೆ ಅನೇಕ ಪತ್ನಿಗಳಿರೋದಕ್ಕೆ ಸಾಧ್ಯವಿಲ್ಲವಲ್ಲ, ಧರ್ಮಶಾಸ್ತ್ರ ಒಪ್ಪೋದಿಲ್ವಲ್ಲ ಅಂತ ದ್ರುಪದನಿಗೆ, ದೃಷ್ಟದ್ಯುಮ್ನನಿಗೆ ಯಾವಾಗ ಇಷ್ಟ ಆಗೋದಿಲ್ವೋ ಆವಾಗ ವ್ಯಾಸ ಭಗವಾನರು ಬರ್ತಾರೆ. ವ್ಯಾಸ ಭಗವಾನರು ಪುರಾಣದಲ್ಲಿ 2-3 ಸ್ಟೋರಿಗಳು, ಸಪ್ತ ಋಷಿಗಳನ್ನು ಮದುವೆ ಮಾಡಿಕೊಂಡಿದ್ದ ದ್ಯೌಮಿಗೆ ಮತ್ತು ಇನ್ನೊಬ್ಬರು 10 ಜನ ಪುರುಷರನ್ನು ಮದುವೆ ಮಾಡಿಕೊಂಡಿರೋಂಥ ಪುರಾಣಗಳ ದೃಷ್ಟಾಂತವನ್ನು ಹೇಳಿ, ಎಲ್ಲದಕ್ಕೂ ಧರ್ಮವು ತುಂಬ ಸೂಕ್ಷ್ಮವಾಗಿರುತ್ತೆ. ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತಗಳು, ಒಂದು ಜನ್ಮದಲ್ಲಿ ದೇವತಾ ಸ್ತ್ರೀಯಾಗಿರುವಂಥ 5 ಜನ ಇಂದ್ರರನ್ನು ಮದುವೆ ಆಗಬೇಕಂತ ಈಶ್ವರನ ಆಜ್ಞೆ ಆಗಿರುತ್ತೆ. ಅದೇ ದ್ರೌಪದಿ ಮತ್ತೆ ಭೂಲೋಕದಲ್ಲಿ ಒಂದು ಸತಿ ತಪಸ್ಸು ಮಾಡಿ ಶಿವನ ಸಲುವಾಗಿ, ಆಗ ಶಿವನು ಕೊಟ್ಟಿರೋ ವರಕ್ಕೆ ಅನುಕೂಲವಾಗಿ 5 ಸತಿ ನನಗೆ ಪತಿ ಬೇಕು ಅಂತ 5 ಸತಿ ಕೇಳಿದ್ದಕ್ಕೆ ಆ ಪ್ರಬಲ ಪ್ರಾರಬ್ಧದಿಂದ ಈ ಜನ್ಮದಲ್ಲಿ ಆ 5 ಜನ ಇಂದ್ರರ ಸಮಾನರಾದ ಬಲವಂತರೇ ಪಾಂಡವರಾಗಿ ಬಂದಿರ್ತಾರೆ. ಈಕೆ ಆವಾಗ ದೇವ ಸ್ತ್ರೀ ಏನಾಗಿರ್ತಾಳೆ ಆ ಸ್ತ್ರೀನೇ ದ್ರೌಪದಿ ಅಂತ ಹೇಳಿದ ಮೇಲೆ ದ್ರುಪದನಿಗೆ ಸರಿ ಅಂತ ಇಷ್ಟ ಆಗಿ ಮದುವೆ ಮಾಡಿಸೋದಕ್ಕೆ ಮುಂದುವರಿತಾನೆ. ಈಗ ವೈಶಂಪಾಯನರಿನ ಕಥೆಯನ್ನು ಹಂಗೆ ಹೇಳ್ತಾ ಇದ್ದಾರೆ. ಜನ್ಮೇಜಯ, ದ್ರುಪದನು ಕೈಗಳೆರಡನ್ನೂ ಜೋಡಿಸಿ ಹೇಳಿದನು, ಮಹರ್ಷಿಗಳೇ, ನಿಮ್ಮಿಂದ ಈ ಮಹಾನುಭಾವರ ವೃತ್ತಾಂತಗಳನ್ನು ತಿಳಿಯುವ ಮೊದಲು ನಾನು ದ್ರೌಪದಿಯನ್ನು 5 ಕೊಟ್ಟು ಮದುವೆ ಮಾಡುವುದು ಅಧರ್ಮವೆಂದು, ಅನಾಚಾರವೆಂದು ಭಾವಿಸಿದ್ದೆನು. ತಮ್ಮ ಅಮೃತ ರೂಪವಾದ ವಾಣಿಯನ್ನು ಕೇಳಿದ ನಂತರ ಈ ವಿಷಯದಲ್ಲಿ ಔದಾಸೀನ್ಯದಿಂದ ಇರಲಾರೆನು. ಏಕೆಂದರೆ ಎಲ್ಲವೂ ವಿಧಿ ನಿಯಮದಂತೆಯೇ ನಡೆಯುವುದು. ವಿಧಿಯ ಗಂಟನ್ನು ಬಿಡಿಸಲು ಯಾರಿಂದಲೂ ಸಾಧ್ಯವಾಗಲಾರದು. ನಮ್ಮ ಪ್ರಯತ್ನಾನುಗುಣವಾದ ಫಲವೇ ಸಿಕ್ಕುವುದೆಂದು ತಿಳಿಯುವುದು ಕೇವಲ ಭ್ರಾಂತಿಯೇ ಸರಿ. ಜೀವನದಲ್ಲಷ್ಟೇ ಸುಮ್ಮನೆ ನಾವು ಅದಾಗಬೇಕು ಹಿಂಗಾಗಬೇಕು ಅನ್ಕೊತಾ ಇರ್ತೀವಿ. ನಾವು ಅಂದ್ಕೊಂಡಂಗೆಲ್ಲ ಏನೂ ಆಗೋದಿಲ್ಲ. ಇನ್ನು ನಾವು ಏನು ಅನ್ಕೊತೀವೋ ಅದಕ್ಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇರ್ತವೆ. ನನ್ನ ಮಗಳಿಗೆ ಒಬ್ಬ ಗಂಡನನ್ನು ಆರಿಸಬೇಕೆಂದು ಮಾಡಿದ ಕಾರ್ಯದ ಫಲವಾಗಿ 5 ಪತಿಗಳು ಸಿಕ್ಕಿದರು. ತಾವು ಹೇಳಿದಂತೆಯೇ ಕೃಷ್ಣೆಯು ಹಿಂದಿನ ಜನ್ಮದಲ್ಲಿ ಪತಿಂ ದೇಹಿ ಎಂದು 5 ಬಾರಿ ಪರಶಿವನನ್ನು ಪ್ರಾರ್ಥಿಸಿದಳು. ಪರಶಿವನು ಅವಳ ಪ್ರಾರ್ಥನೆಯಂತೆ 5 ಪತಿಯರ ಸಿಕ್ಕುವರೆಂದು ಅನುಗ್ರಹಿಸಿದನು. ದ್ರೌಪದಿಯ ವಿಷಯದಲ್ಲಿ ಶ್ರೇಷ್ಠವಾದ ವರವ್ಯಾವುದೆಂಬುದನ್ನು ಶಂಕರನು ತಿಳಿದೇ ದಯಪಾಲಿಸಿದ್ದಾನೆ. ಶಂಕರನೇ ಇವಳಿಗೆ ಪಂಚಪತಿಗಳೆಂದು ನಿಶ್ಚಯಿಸಿದಾಗ ಇದು ಧರ್ಮವೋ ಅಧರ್ಮವೋ ಎಂದು ವಿವೇಚಿಸುವ ಸಂಭವವೇ ಇರುವುದಿಲ್ಲ. ಈ ವಿಷಯದಲ್ಲಿ ನನ್ನದೇನೂ ಅಪರಾಧವಾಗುವುದಿಲ್ಲ. ಈ 5 ಸಂತೋಷಚಿತ್ತರಾಗಿ ವಿಧಿವತ್ತಾಗಿ ನನ್ನ ಮಗಳ ಕೈ ಹಿಡಿಯಲಿ. ಬ್ರಹ್ಮನಂತೂ ಇವಳಿಗೆ 5 ಪತಿಗಳೆಂಬುದನ್ನು ಮೊದಲೇ ನಿರ್ಧರಿಸಿಬಿಟ್ಟಿದ್ದಾನೆ. ದ್ರುಪದನ ಮಾತನ್ನು ಕೇಳಿ ವ್ಯಾಸರು ಸಂತುಷ್ಟರಾಗಿ ಏಕಾಂತ ಗೃಹದಿಂದ ಹೊರಗೆ ಬಂದು ಯುಧಿಷ್ಠಿರನನ್ನು ಕುರಿತು ಹೇಳಿದರು. ಯುಧಿಷ್ಠಿರ, ಇಂದು ಶುಭ ದಿನವಾಗಿದೆ. ಚಂದ್ರನು ಪೋಷಣಕಾರಕವಾದ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ. ಇಂದು ನೀನು ಕೃಷ್ಣೆಯ ಪಾಣಿಗ್ರಹವನ್ನು ಮಾಡು. ನೀನು ಪಾಣಿಗ್ರಹಣ ಮಾಡಿದ ನಂತರ ನಿನ್ನ ಅನುಜರು ಅನುಕ್ರಮವಾಗಿ ಇವಳನ್ನು ಪಾಣಿಗ್ರಹ ಮಾಡಿಕೊಳ್ಳಲಿ. ದ್ರುಪದನು, ದೃಷ್ಟದ್ಯುಮ್ನನು,
ವಿದ್ಯುಕ್ತವಾಗಿ ವಿವಾಹಕ್ಕೆ ಬೇಕಾಗುವ ಸಕಲ ಸಂಭಾರಗಳನ್ನು ಒಡನೆಯೇ ಸಿದ್ಧಪಡಿಸಿದರು. ದ್ರುಪದನು ತನ್ನ 5 ಅಳಿಯಂದಿರಿಗೂ ಬಳುವಳಿಕೆ ಕೊಡಲು ಅನೇಕ ವಿಧವಾದ ಅನರ್ಘ ವಸ್ತುಗಳನ್ನು ಸಿದ್ಧಪಡಿಸಿದನು. ಪುರೋಹಿತರು ಸ್ವಸ್ತಿವಾಚನವನ್ನು ಮಾಡಿದರು. ಮಂಗಲ ಸ್ನಾನ ಮಾಡಿಸಿ ನವರತ್ನಗಳ ಹಾರಗಳಿಂದಲೂ ಮುತ್ತಿನ ಹಾರಗಳಿಂದಲೂ ಪೀತಾಂಬರಗಳಿಂದಲೂ ಅಲಂಕರಿಸಿ ಅವಳನ್ನು ಸುಮಂಗಳಿಯರೊಡನೆ ವಿವಾಹ ಮಂಟಪಕ್ಕೆ ದ್ರುಪದನು ಕರೆತಂದನು. ರಾಜನ ಬಂಧು ಬಳಗದವರು, ದೇಶದ ಉನ್ನತಾಧಿಕಾರಿಗಳು, ಬ್ರಾಹ್ಮಣರು ಮತ್ತು ಸಕಲ ಪ್ರಜೆಗಳು ರಾಜಕುಮಾರಿಯ ವಿವಾಹವನ್ನು ನೋಡಲು ಸಾಲು ಸಾಲಾಗಿ ಅರಮನೆಗೆ ಬಂದು ತಮಗಾಗಿ ಸಿದ್ಧಪಡಿಸಿದ್ದ ಆಸನಗಳಲ್ಲಿ ಕುಳಿತರು. ಅರಮನೆಯು ಬಹಳ ಸುಂದರವಾಗಿ ಅಲಂಕರಿಸಲ್ಪಟ್ಟಿತು. ತಾವರೆ, ಕನ್ನೈದಿಲೆ ಮುಂತಾದ ಪುಷ್ಪಗಳ ಮಾಲೆಗಳನ್ನು ತೋರಣ ರೂಪದಲ್ಲಿ ಕಟ್ಟಿದ್ದರು. ಅರಮನೆಯ ಸೈನಿಕರು ಸಾಲಾಗಿ ಶಿಸ್ತಿನಿಂದ ನಿಂತಿದ್ದರು. ಮುತ್ತಿನ ಮತ್ತು ವಜ್ರ ವೈಡೂರ್ಯಗಳ ಗುಚ್ಛವನ್ನು ಅಲ್ಲಲ್ಲಿ ಕಟ್ಟಿ ಅರಮನೆಯನ್ನು ಅಲಂಕರಿಸಲಾಗಿತ್ತು. ಹೀಗೆ ಅಲಂಕೃತವಾದ ಅರಮನೆಯು ಸ್ವಚ್ಛವಾಗಿರುವ ನಕ್ಷತ್ರಗಳಿಂದ ಕೂಡಿರುವ ಆಕಾಶದಂತೆಯೇ ಶೋಭಿಸುತ್ತಿದ್ದಿತು. ವ್ಯಾಸರ ಅನುಜ್ಞೆಯನ್ನು ಪಡೆದು ಪಾಂಡವರೈವರು ಮಂಗಲ ಸ್ನಾನ ಮಾಡಿ ಕರ್ಣಾಭರಣಗಳನ್ನು ಧರಿಸಿ ಅನರ್ಘವಾದ ವಸ್ತ್ರಗಳನ್ನು ನುಟ್ಟಿ ಗಂಧವನ್ನು ಲೇಪನ ಮಾಡಿಕೊಂಡವರಾಗಿ ವಿವಾಹ ಪೂರ್ವದ ವಿದ್ಯುಕ್ತವಾದ ಕರ್ಮಗಳೆಲ್ಲವನ್ನೂ ಮುಗಿಸಿಕೊಂಡು ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ದ್ಯೋಮರೊಡನೆ ಮದಿಸಿದ ವೃಷಭಗಳು ಗೋಶಾಲೆಯನ್ನು ಪ್ರವೇಶಿಸುವಂತೆ ಸಂತುಷ್ಟ ಹೃದಯರಾಗಿ ವಿವಾಹ ಮಂಟಪವನ್ನು ಪ್ರವೇಶಿಸಿದರು. ವೇದಾಂಗ ಪಾರಂಗತರಾದ ದ್ಯೋಮರು ಯಥಾವಿಧಿಯಾಗಿ ವಿವಾಹಾಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಂತ್ರ ಪುರಸ್ಸರವಾಗಿ ಹೋಮ ಮಾಡಿದ ನಂತರ ಯುಧಿಷ್ಠಿರನನ್ನು ಕರೆದು ದ್ರೌಪದಿಯೊಡನೆ ಕುಳ್ಳಿರಿಸಿ ವಿವಾಹ ಸಂಬಂಧವಾದ ಹೋಮವನ್ನು ಅವನಿಂದ ಮಾಡಿಸಿ ದ್ರೌಪದಿಯ ಗ್ರಹಣವನ್ನು ಮಾಡಿಸಿ ಯಜ್ಞೇಶ್ವರನ ಪ್ರದಕ್ಷಿಣೆಗಳೊಡನೆ ವಿವಾಹ ಕರ್ಮವನ್ನು ಪರಿಸಮಾಪ್ತಿಗೊಳಿಸಿ ಯುಧಿಷ್ಠಿರನ ಅಪ್ಪಣೆಯನ್ನು ಪಡೆದು ರಾಜಗೃಹದಿಂದ ಹೊರಟರು. ಮರುದಿನ ಭೀಮನೂ ದ್ಯೋಮರೂ ಆದೇಶದಂತೆ ಮಂತ್ರ ಪುರಸ್ಸರವಾಗಿ ಅಗ್ನಿಯ ಸಮ್ಮುಖದಲ್ಲಿ ದ್ರೌಪದಿಯನ್ನು ಪಾಣಿಗ್ರಹಣ ಮಾಡಿಕೊಂಡನು. ಹೀಗೆ ಅರ್ಜುನ, ನಕುಲ, ಸಹದೇವರು ಒಂದೊಂದು ದಿನ ಒಬ್ಬೊಬ್ಬರು ದ್ರೌಪದಿಯನ್ನು ಪಾಣಿಗ್ರಹಣ ಮಾಡಿಕೊಂಡರು. ಜನಮೇಜಯ, ಆ ಸಂದರ್ಭದಲ್ಲಿ ನಡೆದ ಒಂದು ಅದ್ಭುತವನ್ನು ದೇವರ್ಷಿಗಳೊಬ್ಬರಿಂದ ತಿಳಿದೆನು. ಮೊದಲನೆಯ ದಿನ ಯುಧಿಷ್ಠಿರನೊಡನೆ ವಿವಾಹಿತೆಯಾದ ದ್ರೌಪದಿಯ ಮರುದಿನ ಭೀಮನೊಡನೆ ವಿವಾಹವಾಗುವ ವೇಳೆಗೆ ಪುನಃ ಕನ್ಯಾವಸ್ಥೆಯನ್ನು ಪಡೆದಿದ್ದಳಂತೆ. ಅದು ದೈವ ದೃಷ್ಟಿಯಿಂದ, ದಿವ್ಯ ದೃಷ್ಟಿಯಿಂದ ನೋಡಿದವರಿಗೆ ಗೊತ್ತಾಗುತ್ತೆ. ಐವರನ್ನು ವಿವಾಹವಾಗುವ ಸಮಯದಲ್ಲಿಯೂ ವಿವಾಹ ಪೂರ್ವದಲ್ಲಿ ಮಹಾನುಭಾವಳಾದ ದ್ರೌಪದಿಗೆ ಕನ್ಯಾವಸ್ಥೆಯೇ ಉಂಟಾಗುತ್ತಿತ್ತೆಂದು ವಿವಾಹಕ್ಕೆ ತೆರಳಿದ್ದ ದೇವರ್ಷಿಗಳೊಬ್ಬರು ನನಗೆ ತಿಳಿಸಿದರು. ಇದು ಅತ್ಯದ್ಭುತವಲ್ಲವೇ? ವೈಶಂಪಾಯನರು ಮುಂದುವರಿದು ಹೇಳಿದರು. ಐವರೂ ದ್ರೌಪದಿಯನ್ನು ಪಾಣಿಗ್ರಹಣ ಮಾಡಿಕೊಂಡ ನಂತರ ದ್ರುಪದನು ಐವರಿಗೂ ಅತುಲೈಶ್ವರ್ಯವನ್ನು ಕೊಟ್ಟನು. ಒಬ್ಬೊಬ್ಬರಿಗೂ ಸ್ವರ್ಣಮಾಲೆಗಳಿಂದ ಅಲಂಕೃತವಾಗಿದ್ದ 100 ರಥಗಳನ್ನು ಕೊಟ್ಟನು. ಆವಾಗಲೇ ಇತ್ತು ಇದು ವರಕಟ್ನ ಕೊಡುವಂಥದ್ದು ಅಭ್ಯಾಸ. ಮುಂದೆ ಮಹಾಭಾರತ ಕಾಲದಿಂದನೇ ಇದೆ. ಹೆಣ್ಣು ಮಗಳು ಮದುವೆ ಮಾಡಿಕೊಟ್ಟ ಮೇಲೆ ಏನೋ ಒಂದು ಸಂಪತ್ತು ಕೊಡೋದು. ಪ್ರತಿಯೊಂದು ರಥವೂ ಚಿನ್ನದ ಕಡಿವಾಣಗಳನ್ನು ಧರಿಸಿದ್ದ 4 ಕುದುರೆಗಳಿಂದ ಸಜ್ಜಾಗಿದ್ದಿತು. ಪದ್ಮವೇ ಮೊದಲಾದ ಒಳ್ಳೆಯ ಲಕ್ಷಣಗಳನ್ನು ಹೊಂದಿದ್ದ ಪರ್ವತೋಪಮಲಾಗಿದ್ದ ಸ್ವರ್ಣಮಯವಾದ ಅಂಬಾರಿಗಳನ್ನು ಹೊಂದಿದ್ದ 100 ಆನೆಗಳನ್ನು ಒಬ್ಬೊಬ್ಬರಿಗೂ ಕೊಟ್ಟನು. ಒಬ್ಬೊಬ್ಬರ ಸೇವೆಗೆಂದು ಪ್ರೌಢೆಯರಾಗಿದ್ದ, ಸರ್ವಾಲಂಕಾರ ಭೂಷಿತೆಯರಾಗಿದ್ದ 300 ಮಂದಿ ದಾಸಿಯರನ್ನು ಕಳುಹಿಸಿದನು. ಸೋಮಕ ವಂಶದಲ್ಲಿ ಜನಿಸಿದ ಮಹಾನುಭಾವನಾದ ದ್ರುಪದನು
ಶುಭದರ್ಶನರಾದ ಪಾಂಡವರೈವರಿಗೂ ಅಗ್ನಿಸಾಕ್ಷಿಕವಾಗಿ ಕನ್ಯಾದಾನ ಮಾಡಿ ಧನ ಕನಕ ವಸ್ತ್ರ ವಾಹನಾದಿಗಳನ್ನು ಪ್ರಭಾಯುಕ್ತವಾಗಿ ದಿವ್ಯಾಭರಣಗಳನ್ನು ಅಪಾರ ಸಂಖ್ಯೆಯಲ್ಲಿ ಕೊಟ್ಟನು. ದ್ರೌಪದಿಯನ್ನು ವಿವಾಹವಾದ ನಂತರದಲ್ಲಿ ಇಂದ್ರ ಸಮಾನ ವರ್ಚಸ್ವಿಗಳಾದ ಮಹಾಬಲರಾದ ಪಾಂಡವರು ಅಮೂಲ್ಯವಾದ ರತ್ನರಾಶಿಯೊಡನೆ ಶ್ರೀ ಸ್ವರೂಪಲಾದ ದ್ರುಪದರಾಜನ ಕುವರಿಯನ್ನು ಪಡೆದುಕೊಂಡವರಾಗಿ ದ್ರುಪದರಾಜನ ಪಟ್ಟಣದಲ್ಲಿಯೇ ಸುಖ ಸಂತೋಷಗಳಿಂದ ವಿಹರಿಸುತ್ತಿದ್ದರು. ಜನಮೇಜಯ, ಪಾಂಡವರೊಡನೆ ಬಾಂಧವ್ಯ ಉಂಟಾದ ಮೇಲೆ ದ್ರುಪದನಿಗೆ ಶತ್ರುಬಾಧೆಯೇ ಭಯವಿರಲಿಲ್ಲ. ಮತ್ತು ಅಂಥ ಅರ್ಜುನನೇ ಅಲೆಯಾಗಿದ್ದನು, ಇನ್ಯಾರು ಮುಟ್ಟಕ್ಕೆ ಬರ್ತಾರೆ ಪ್ರಪಂಚದಲ್ಲಿ? ದೇವತೆಗಳಿಗೂ ಕೂಡ ಹೆದರುವ ಕಾರಣವಿರಲಿಲ್ಲ. ದೇವತೆಗಳು ಕೂಡ ಬಂದರೂ ಕೂಡ ಅರ್ಜುನನ್ನು ಸೋಲಿಸೋದಕ್ಕೆ ಆಗ್ತಿರಲಿಲ್ಲ. ಇನ್ನು ದೇವತೆಗಳಿಗೆ ಸಹಾಯವಾಗಿ ಅರ್ಜುನ ಅವ ಮೇಲೆ ಹೋಗ್ಬಿಟ್ಟು ಯುದ್ಧ ಮಾಡಿ ಅವ್ರಿಗೆ ಸಹಾಯ ಮಾಡಿ ಬರ್ತಾನೆ. ದ್ರುಪದನ ಅಂತಃಪುರದ ಸ್ತ್ರೀಯರೆಲ್ಲರೂ ಕುಂತಿಯ ಬಳಿಗೆ ಬಂದು ಮಹಾಮಾತೆಯ ಕಾಲು ಮುಟ್ಟಿ ನಮಸ್ಕರಿಸಿ ತಮ್ಮ ತಮ್ಮ ಪರಿಚಯವನ್ನು ಕುಂತಿಗೆ ಮಾಡಿಕೊಟ್ಟರು. ಕುಂತಿಯು ಅವರೆಲ್ಲರ ತಲೆಗಳನ್ನು ಮುಟ್ಟಿ ಆಶೀರ್ವದಿಸುತ್ತಿದ್ದಳು. ಪಾಂಡವರೈವರ ಪತ್ನಿಯಾದ ಕೃಷ್ಣೆಯು ಪೀತಾಂಬರವನ್ನು ಧರಿಸಿದವಳಾಗಿ ವಿವಾಹ ಕಂಕಣದೊಡನೆ ಅತ್ತೆ ಬಳಿಗೆ ಬಂದು ಕಾಲು ಮುಟ್ಟಿ ನಮಸ್ಕರಿಸಿ ಕೈಜೋಡಿಸಿ ನಿಂತಳು. ಸೌಂದರ್ಯದ ಖಣಿಯಂತಿದ್ದ ಸರ್ವಲಕ್ಷಣ ಸಂಪನ್ನೆಯಾದ ಸುಶೀಲೆಯಾದ ಸದಾಚಾರ ಸಂಪನ್ನೆಯಾದ ದ್ರೌಪದಿಯನ್ನು ಪ್ರೇಮ ಪುರಸ್ಸರವಾಗಿ ಹತ್ತಿರ ಕುಳ್ಳಿರಿಸಿಕೊಂಡು ಕುಂತಿಯು ಆಶೀರ್ವದಿಸಿದಳು. ಭದ್ರೇ, ಸಚಿಯು ಇಂದ್ರನೊಡನೆ ಇರುವಂತೆಯೂ ಸ್ವಾಹಾದೇವಿಯು ವಿಭಾವಸುವಿನೊಡನೆ ಅಂದರೆ ಅಗ್ನಿಯೊಡನೆ ಇರುವಂತೆಯೂ ರೋಹಿಣಿಯು ಚಂದ್ರನೊಡನೆ ಇರುವಂತೆಯೂ ದಮಯಂತಿಯು ನಳನೊಡನೆ ಇರುವಂತೆಯೂ ಭದ್ರೆಯು ವೈಶ್ರವಣ ಕುಬೇರನೊಡನೆ ಇರುವಂತೆಯೂ ಅರುಂಧತಿಯು ವಸಿಷ್ಠರೊಡನೆ ಇರುವಂತೆಯೂ ಲಕ್ಷ್ಮೀದೇವಿಯು ನಾರಾಯಣನೊಡನೆ ಇರುವಂತೆಯೂ ನೀನು ನಿನ್ನ ಪತಿಗಳೊಡನೆ ಇರಬೇಕಮ್ಮ. ಸಚಿ, ಸ್ವಾಹ, ರೋಹಿಣಿ, ದಮಯಂತಿ, ಭದ್ರ, ಅರುಂಧತಿ ಮತ್ತು ಲಕ್ಷ್ಮಿ ಇವರೇ ನಿನಗೆ ಆದರ್ಶ ಸ್ತ್ರೀರತ್ನಗಳು. ಇಂಥವ್ರನ್ನೇ ಆದರ್ಶ, ಪತಿವ್ರತಗಳಾದಂಥವ್ರನ್ನೇ ಆದರ್ಶ ತಗೋಬೇಕು. ನೀನು ದೀರ್ಘಾಯುಗಳಾದ ಪರಾಕ್ರಮಶಾಲಿಗಳಾದ ಮಕ್ಕಳಿಗೆ ವೀರಮಾತೆಯಾಗು. ಅಷ್ಟೈಶ್ವರ್ಯಗಳು ನಿನ್ನನ್ನು ಬಂದು ಸೇವಿಸಲಿ. ಯಜ್ಞಯಾಗಾದಿಗಳಲ್ಲಿ ನಿರತರಾದ ನಿನ್ನ ಪತಿಗಳ ಸೇವೆಯಲ್ಲಿ ಸರ್ವದಾ ಆಸಕ್ತಳಾಗಿರು. ಯಜ್ಞದ ಯಜಮಾನಿಯಾಗು. ಪತಿ ಸೇವೆಯೇ ನಿನ್ನ ಮುಖ್ಯ ಕರ್ತವ್ಯವಾಗಿರಲಿ. ಅತಿಥಿಗಳನ್ನು, ಅಭ್ಯಾಗತರನ್ನು, ಸಾಧುಗಳನ್ನು, ವೃದ್ಧರನ್ನು, ಮಕ್ಕಳನ್ನು, ಗುರುಜನರನ್ನು ಯಥಾಯೋಗ್ಯವಾಗಿ ಸತ್ಕರಿಸುವುದರಲ್ಲಿಯೇ ನಿನ್ನ ಕಾಲವೆಲ್ಲವೂ ಕಳೆಯಲಿ. ಕುರುಜಾಂಗಳದಲ್ಲಿರುವ ಮುಖ್ಯ ದೇಶಗಳಿಗೂ ನಗರಗಳಿಗೂ ರಾಜನಾಗಲಿರುವ ನನ್ನ ಮಗನನ್ನು ಅನುಸರಿಸಿ ನೀನು ಮಹಾರಾಣಿಯಾಗು. ಧರ್ಮದ ವಿಷಯದಲ್ಲಿ ನಿನಗೆ ಯಾವಾಗಲೂ ಹೆಚ್ಚು ವಾತ್ಸಲ್ಯವಿರಲಿ. ನಿನ್ನ ಪತಿಗಳು ಸಕಲ ರಾಜರನ್ನು ಸೋಲಿಸಿ ಗೆದ್ದುಕೊಂಡು ಪೃಥ್ವಿಯನ್ನು ಅಶ್ವಮೇಧ ಯಾಗದಲ್ಲಿ ನೀನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಪ್ರಪಂಚದಲ್ಲಿರುವ ಸರ್ವೋತ್ಕೃಷ್ಟವಾದ ವಜ್ರ ವೈಡೂರ್ಯಾದಿಗಳನ್ನು ಧರಿಸಿ ಶತಸಂವತ್ಸರಗಳ ಕಾಲ ಸುಖದಿಂದ ಸಂತೋಷದಿಂದ ಬಾಳುವವಳಾಗು. ದುಕೂಲವನ್ನು ಧರಿಸಿ ಬಂದಿರುವ ನಿನ್ನನ್ನು ನೋಡಿ ಬಹಳ ಸಂತೋಷಗೊಂಡಿದ್ದೇನೆ. ಮುಂದೆ ಕಂಕುಳಲ್ಲಿ ಮಗುವನ್ನೆತ್ತುಕೊಂಡು ಇಂತಹುದೇ ಪೀತಾಂಬರವನ್ನು ಧರಿಸಿ ಬಂದಾಗ ಇನ್ನೂ ಹೆಚ್ಚು ಸಂತೋಷ ಪಡುತ್ತೇನೆ. ದ್ರೌಪದಿಯು ಪುನಃ ಅತ್ತೆಗೆ ಕಾಲು ಮುಟ್ಟಿ ನಮಸ್ಕರಿಸಿದಳು. ಇಬ್ಬರ ಕಣ್ಣುಗಳಿಂದಲೂ ಆನಂದ ಬಾಷ್ಪಗಳು ಉದುರಿದವು. ಪಾಂಡವರಿಗೆ ವಿವಾಹವಾದ ವಾರ್ತೆಯು ಶ್ರೀಕೃಷ್ಣನಿಗೂ ತಿಳಿಯಿತು. ಅಮೇಯ ಆತ್ಮನಾದ ಮಧುಸೂದನನು ಪಾಂಡವರಿಗಾಗಿ ವಜ್ರ ವೈಡೂರ್ಯಾದಿಗಳಿಂದ ರಚಿಸಲ್ಪಟ್ಟಿದ್ದ ಚಿತ್ರ ವಿಚಿತ್ರವಾದ ದಿವ್ಯಾಭರಣಗಳನ್ನು, ರತ್ನಗಂಬಳಿಗಳನ್ನು, ಸುಖಸ್ಪರ್ಶವನ್ನುಂಟು ಮಾಡುವ ಸುಖಪ್ರದವಾದ ಶಯನಗಳನ್ನು, ಆಸನಗಳನ್ನು, ಪಲ್ಲಕ್ಕಿಗಳನ್ನು, ಅನರ್ಘವಾದ ರತ್ನಗಳನ್ನು, ಮೆಟ್ಟಿದ್ದ ಪಾತ್ರೆಗಳನ್ನು, ರೂಪ ಯೌವನ ಸಂಪನ್ನೆಯರಾದ ದಾಕ್ಷಿಣ್ಯಾದಿ ಗುಣಗಳಿಂದ ಪರಿಪೂರ್ಣರಾಗಿದ್ದ ಅಲಂಕೃತೆಯರಾಗಿದ್ದ ನಾನಾ ದೇಶಗಳ
ಸುಂದರ ಯುವತಿಯರನ್ನು ಕಳಿಸಿಕೊಟ್ಟನು. ಭದ್ರ ಎಂಬ ಜಾತಿಯ ಪಳಗಿದ 100 ಆನೆಗಳನ್ನು, ತುರಗುಗಳನ್ನು, ಸುವರ್ಣಗಳ ಮಾಳೆಗಳಿಂದ, ಶುಭ್ರವಾದ ರೇಷ್ಮೆಯ ವಸ್ತ್ರಗಳಿಂದಲೂ ಅಲಂಕೃತವಾಗಿದ್ದ ಅನೇಕ ರಥಗಳನ್ನು, ಕೋಟಿ ಸಂಖ್ಯಾಕವಾದ ಸಂಖ್ಯೆಯಲ್ಲಿ ಸುವರ್ಣ ನಾಣ್ಯಗಳನ್ನು, ಚಿನ್ನದ ಗಟ್ಟಿಗಳನ್ನು, ಚಿನ್ನದ ಗಟ್ಟಿ ಅಂದರೆ ಸುಮ್ಮನೆ ಒಂದು ಗೋಲ್ಡ್ ಬಿಸ್ಕೆಟ್ ಥರ ಮಾಡಿಕೊಂಡು ಇಟ್ಕೊತಾಯಿದ್ರು, ಭವಿಷ್ಯದಲ್ಲಿ ಏನಾದರೂ ಆಭರಣ ಮಾಡ್ಕೊಳ್ಳೋಕ್ಕೆ ಅಂತ. ಒಂದು ಮೊಣಕೈಯಷ್ಟು ಉದ್ದ ಇರ್ತಾಯಿತ್ತು, 1.5 ಅಡಿ 2 ಅಡಿ ಇಷ್ಟು ದಪ್ಪ ಇರುತ್ತೆ. ಅದನ್ನು ಗಟ್ಟಿ ಅಂತಾರೆ, ಚಿನ್ನದ ಗಟ್ಟಿಗಳು ಅಂತ. ಮುಂಚೆ ಇನ್ನು ಬಂಗಾರ ಒಡವೆ ಎಲ್ಲ ಜಾಸ್ತಿ ಇದ್ರಿಗಿನ ಬಂಗಾರನೆಲ್ಲ ಕರಗಿಸಿ ಆ ಗಟ್ಟಿಗಳು ಮಾಡ್ಕೊಂಡು ಇಟ್ಕೊತಾ ಇದ್ರಂತೆ ಮನೆಯಲ್ಲಿ. ಆ ಥರ ಚಿನ್ನದ ಗಟ್ಟಿಗಳನ್ನು ಸಾಲು ಸಾಲಾಗಿದ್ದ ಬಂಡಿಗಳಲ್ಲಿ ತುಂಬಿಸಿ ಬಹುಮಾನದ ರೂಪದಲ್ಲಿ ಪಾಂಡವರಿಗೆ ಕಳುಹಿಸಿಕೊಟ್ಟನು. ಅವೆಲ್ಲವನ್ನೂ ಧರ್ಮರಾಜನು ಶ್ರೀಕೃಷ್ಣನಿಗೆ ಸಂತೋಷವನ್ನು ಉಂಟು ಮಾಡುವ ಇಚ್ಛೆಯಿಂದ ಪರಮ ಸಂತೋಷಯುಕ್ತನಾಗಿ ಸ್ವೀಕರಿಸಿದನು. ವೈಶಂಪಾಯನರು ಹೇಳ್ತಾರೆ, ಜನ್ಮೇಜಯ, ಶುಭ ಲಕ್ಷಣಯುಕ್ತಳಾದ ದ್ರೌಪದಿಯು ಪಾಂಡವರೈವರನ್ನು ಮದುವೆಯಾಗಿ ಅವರೊಡನೆ ಇರುವಳೆಂಬ ವಾರ್ತೆಯು ಆಪ್ತರಾದ ಗೂಢಾಚಾರರ ಮೂಲಕವಾಗಿ ಸ್ವಯಂವರಕ್ಕೆ ಬಂದಿದ್ದ ರಾಜರೆಲ್ಲರಿಗೂ ತಿಳಿಯಿತು. ಈಗ ದುರ್ಯೋಧನಾದಿ ಇವರೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಪಾಂಡವರೇ ಅವರಂತಿನ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಯಾವನು ಧನುಸ್ಸನ್ನು ಎತ್ತಿ ಲಕ್ಷ್ಯವನ್ನು ಭೇದಿಸಿದನೋ ಅವನೇ ಮಹಾಧನುರ್ಧನರಾದ ವಿಜಯಗಳಲ್ಲಿ ಶ್ರೇಷ್ಠನಾದ ಅರ್ಜುನನೆಂಬ ವಾರ್ತೆಯೂ ತಿಳಿಯಿತು. ಯಾವ ಮಹಾಪುರುಷನು ಮದ್ರರಾಜನಾದ ಶಲ್ಯನನ್ನು ದ್ವಂದ್ವ ಯುದ್ಧದಲ್ಲಿ ಕೆಳಗೆ ಬೀಳಿಸಿದನೋ ತನಗೆದುರಾಗಿ ಬಂದ ಕ್ಷತ್ರಿಯ ಯೋಧರೆಲ್ಲರನ್ನೂ ಸಂಕ್ರುದ್ಧನಾಗಿ ವೃಕ್ಷದಿಂದಲೇ ಪ್ರಹರಿಸಿ ಅವರಿಗೆ ಭಯವನ್ನುಂಟು ಮಾಡಿದನೋ, ಮಹಾತ್ಮನಾದ ಯಾವನಿಗೆ ವೀರರನ್ನು ನೋಡಿಯೂ ಸ್ವಲ್ಪವಾದರೂ ಭಯವೇ ಉಂಟಾಗಲಿಲ್ಲವೋ, ಶತ್ರುಸೇನೆಯ ಅಂಗಭೂತಗಳಾದ ಆನೆ, ಕುದುರೆ ಮುಂತಾದವುಗಳನ್ನು ಯಾವನು ಲೀಲೆಯಿಂದಲೇ ಕೆಳಗುರುಳಿಸುತ್ತಿದ್ದನೋ, ಯಾವನ ಸ್ಪರ್ಶವು ಭಯವನ್ನುಂಟು ಮಾಡುವುದಾಗಿದ್ದಿತೋ ಅವನೇ ಪಾಂಡವ ದ್ವಿತೀಯನಾದ ಭೀಮಸೇನನೆಂಬ ವಿಷಯವು ಎಲ್ಲ ರಾಜರಿಗೂ ತಿಳಿಯಿತು. ಬ್ರಾಹ್ಮಣರ ವೇಷವನ್ನು ಧರಿಸಿ ಸ್ವಯಂವರ ಮಂಟಪದಲ್ಲಿ ಯಾವ ವಿಧವಾದ ಉದ್ವಿಗ್ನತೆಯನ್ನು ತೊರೆದೇ ಪ್ರಶಾಂತರಾಗಿ ಕುಳಿತಿದ್ದವರು ಕುಂತಿಪುತ್ರರಾದ ಪಾಂಡವರೆಂಬುದನ್ನು ತಿಳಿದು ರಾಜಾದಿರಾಜರಿಗೆ ಅತಿಶಯವಾದ ವಿಸ್ಮಯ ಉಂಟಾಯಿತು. ಪುತ್ರ ಸಮೇತಳಾದ ಕುಂತಿಯು ಜತುಗೃಹದಲ್ಲಿ ಸತ್ತು ಹೋದಳೆಂಬುದಾಗಿ ಅದುವರೆಗೆ ಆ ರಾಜರೆಲ್ಲರೂ ಭಾವಿಸಿದ್ದರು. ಮೇಲಿನ ವಾರ್ತೆಯನ್ನು ಗೂಢಾಚಾರರ ಮೂಲಕವಾಗಿ ತಿಳಿದ ನಂತರ ಆ ರಾಜರೆಲ್ಲರೂ ಸತ್ತು ಹೋಗಿದ್ದ ಪಾಂಡವರು ಪುನಃ ಹುಟ್ಟಿದರೆಂದೇ ಭಾವಿಸಿದರು. ಪುರೋಚನನ ಕ್ರೂರವಾದ ಕರ್ಮವನ್ನು ಸ್ಮರಿಸಿದ ಆ ರಾಜರು ಅಂತಹ ಕ್ರೂರ ಕರ್ಮಕ್ಕೆ ಪ್ರೇರಕರಾಗಿ ಸಮ್ಮತಿಯನ್ನಿತ್ತು ಕಂಡು ಕಾಣದಂತೆ ವರ್ತಿಸುತ್ತಿದ್ದ ದುರ್ಯೋಧನನ, ಧೃತರಾಷ್ಟ್ರ, ಭೀಷ್ಮಾದಿಗಳನ್ನು ಧಿಕ್ಕರಿಸಿದರು. ಸ್ವಯಂವರವು ಮುಗಿದು ಪಾಂಡವರು ದ್ರೌಪದಿಯನ್ನು ವಿವಾಹವಾದರೆಂದು ತಿಳಿದ ನಂತರ ಎಲ್ಲ ರಾಜರು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ದ್ರುಪದ ರಾಜಕುಮಾರಿಯಾದ ಕೃಷ್ಣೆಯು ಅರ್ಜುನನಿಗೆ ಸ್ವಯಂವರ ಮಾಲಿಕೆಯನ್ನು ಹಾಕಿದುದನ್ನು ಪ್ರತ್ಯಕ್ಷವಾಗಿ ಕಂಡ ದುರ್ಯೋಧನನು ಖಿನ್ನವಾದ ಮನಸ್ಸಿನಿಂದ ಕೂಡಿದವನಾಗಿ ತನ್ನ ಅನುಜರೊಡನೆಯೂ ಅಶ್ವತ್ಥಾಮ, ಶಕುನಿ, ಕರ್ಣ, ಕೃಪ ಇವರುಗಳೊಡನೆಯೂ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ದುಶ್ಯಾಸನನು ಬಹು ಖಿನ್ನನಾಗಿದ್ದ ದುರ್ಯೋಧನನನ್ನು ಕಂಡು ನಾಚಿಕೆಯಿಂದ ಕೂಡಿದವನಾಗಿ ಮೆಲ್ಲನೆ ಈ ಮಾತುಗಳನ್ನು ಹೇಳಿದನು. ಅಣ್ಣ, ಅರ್ಜುನನು ಬ್ರಾಹ್ಮಣ ವೇಷವನ್ನು ಧರಿಸಿರದಿದ್ದರೆ ಅವನು ಖಂಡಿತವಾಗಿಯೂ ದ್ರೌಪದಿಯನ್ನು ಕೈ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ವೇಷವನ್ನು ಮರೆಸಿದ್ದರಿಂದ ನಾವುಗಳಾರೂ ಅವನನ್ನು ಧನಂಜಯನೆಂದು ತಿಳಿಯಲು ಸಾಧ್ಯವಾಗಲಿಲ್ಲ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೈವವೇ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆಯೆಂದು ತೋರುತ್ತದೆ. ಮನುಷ್ಯ ಪ್ರಯತ್ನವು ನಿಷ್ಫಲ. ಮನುಷ್ಯ ಪ್ರಯತ್ನಕ್ಕೆ ಧಿಕ್ಕಾರವಿರಲಿ. ನಮ್ಮ ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಪಾಂಡವರು ಜೀವಂತರಾಗಿಯೇ ಉಳಿದು ಅಭಿವೃದ್ಧಿಯನ್ನು ಹೊಂದುತ್ತಿರುವರಲ್ಲವೇ? ಅಣ್ಣ ತಮ್ಮಂದು ನೋಡಿ ಎಂಥ ವಿಚಾರ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ಕೊತಾ ಇದ್ದಾರೆ. ಇವೇ ಮುಂತಾಗಿ ಹಲವು ಮಾತುಗಳನ್ನಾಡುತ್ತಾ ನಿರ್ಭಾಗ್ಯನಾದ ಪುರೋಚನನನ್ನು ಕಟುವಾಗಿ ನಿಂದಿಸುತ್ತಾ ದೀನರಾದ ಮತ್ತು
ಅಸ್ವಸ್ಥ ಚಿತ್ತರಾದ ದುರ್ಯೋಧನಾದಿಗಳು ಹಸ್ತಿನೆಯನ್ನು ಸೇರಿಸಿದರು. ಅವನಿಗೆ ಡೀಲ್ ಕೊಟ್ಟಿದ್ದರು ಪುರೋಚನನಿಗೆ, ಇವ್ರನ್ನೆಲ್ಲ ಸುಟ್ಟುಬಿಟ್ಟು ಇದು ಮಾಡು ಅಂತ. ಆದರೆ ಅವನ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಆ ಪುರೋಚನನ್ನು ಬೈಕುಂತ ಇದ್ದಾರೆ. ಅವನು ಸತ್ತೋಗಿದ್ದಾನಲ್ಲ. ಮಹೋಜರಸ್ಕರಾದ ಪಾಂಡವರು ಅಗ್ನಿಬಾಧೆಯಿಂದ ಮುಕ್ತರಾದದ್ದು ದ್ರೌಪದಿಯ ಪರಿಣಯ, ದೃಪದನೊಡನೆ ಬಾಂಧವ್ಯ, ದೃಷ್ಟದ್ಯುಮ್ನ, ಶಿಖಂಡಿ ಮತ್ತು ಯುದ್ಧ ವಿಶಾರದರಾದ ದೃಪದನ ಇತರ ಪುತ್ರರ ಸಾಮರ್ಥ್ಯ ಇವೆಲ್ಲವನ್ನು ನೆನೆದು ದುರ್ಯೋಧನಾದಿಗಳು ಭೀತರೂ ಹತಾಶರೂ ಆದರು. ಮೊದಲೇ ಪಾಂಡವರನ್ನೊಡನೆ ಹೆದರ್ಕೊತಾ ಇದ್ದರು. ಈಗ ಅವ್ರ ಜೊತೆಗೆ ಪಾಂಚಾಲ ದೇಶದ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಪಾಂಚಾಲ ದೇಶದವ್ರು ಎಷ್ಟು ಬಲವಂತವಾಗಿದ್ದವರಂತ ಇವ್ರಿಗೆ ಕೌರವ್ರಿಗೆ ಮುಂಚೆನೇ ಗೊತ್ತಿತ್ತು. ದ್ರೋಣಾಚಾರ್ಯ ಎಲ್ಲ ವಿದ್ಯೆನೆಲ್ಲ ಕಳೆದುಕೊಟ್ಟ ಮೇಲೆ ಗುರುದಕ್ಷಿಣೆಯನ್ನಾಗಿ ದೃಪದನನ್ನು ಸೋಲಿಸಿ ತಗೊಂಬಂಡ್ರು. ಅಂದರೆ ಫಸ್ಟು ಕೌರವರು ಕರ್ಣನೇ ಹೋಗಿರ್ತಾರೆ. ಹೋಗಿ ಆ ಪಾಂಚಾಲ ದೇಶ ರಾಜರ ಕೈಯಲ್ಲಿ ಒದೆ ತಿಂದು ಸೋತೋಗಿ ವಾಪಸ್ ಓಡಿ ಬಂದಿರ್ತಾರೆ. ಅಷ್ಟು ಬಲವಂತರಾಗಿರ್ತಾರೆ ಪಾಂಚಾಲ ದೇಶದ ರಾಜರು. ಮತ್ತೆ ಅರ್ಜುನ ಹೋಗಿ ಅವನ್ನೆಲ್ಲ ಸೋಲಿಸಿ ದೃಪದನ್ನ ಕಟ್ಟಾಕಿ ತಗೊಂಬಂದಿರ್ತಾನೆ. ಆವಾಗಲೇ ಗೊತ್ತು ಪಾಂಚಾಲ ದೇಶದವರು ಅಂದರೆ ಸಾಮಾನ್ಯ ರಾಜರಲ್ಲ ಅಂತ. ಅವರೇ ಬಲವಂತರಾಗಿದ್ದೀನಿ. ಅವ್ರ ಜೊತೆಗೆ ಈ ಅರ್ಜುನ ಪಾಂಡವರು ಸೇರಿಬಿಟ್ರೆಗೇನ ಇನ್ನು ಹೆದರಿಕೆ ಆಗೋದಿಲ್ವ ದುರ್ಯೋಧನನಿಗೆ? ಇನ್ನೂ ತುಂಬ ಹೆದರಿಕೆ ಆಗಿಬಿಟ್ಟಿದೆ. ಪಾಂಡವರು ದ್ರೌಪದಿಯನ್ನು ಮದುವೆಯಾದದ್ದನ್ನು ಧೃತರಾಷ್ಟ್ರನ ಮಕ್ಕಳು ಹತದರ್ಪರಾಗಿ ನಾಚಿಕೆ ಪಟ್ಟುಕೊಂಡು ಪಾಂಚಾಲ ನಗರಿಯಿಂದ ಹಿಂದಿರುಗುವುದನ್ನು ತಿಳಿದು ವಿದುರನು ಮನದಲ್ಲಿಯೇ ಸಂತೋಷಿಸಿ ವಿದುರನು ಧೃತರಾಷ್ಟ್ರನ ಬಳಿಗೆ ಹೋಗಿ ವಿಸ್ಮಿತನಾದವನಂತೆ ಈ ಮಾತನ್ನು ಹೇಳಿದನು. ವಿದುರನಿಗೆಲ್ಲ ಗೊತ್ತಿತ್ತು, ವಿದುರನೇ ಇವ್ರನ್ನ ಕಾಪಾಡೋ ಥರ ಮಾಡಿರ್ತಾನೆ. ಆದರೂ ಕೂಡ ಏನೋ ಗೊತ್ತಿಲ್ಲದೆ ಇರೋ ಥರ ಈಗಲೇ ವಿಷಯ ಗೊತ್ತಾಗೋ ಥರ ದಿಷ್ಟ್ಯಾ ಕುರವೋ ವರ್ಧಂತೆ, ಅದೃಷ್ಟವಶದಿಂದ ಕುರುವಂಶೀಯರು ಪ್ರವರ್ಧಮಾನಕ್ಕೆ ಬರುತ್ತಿದ್ದಾರೆ. ವಿದುರನ ಮಾತನ್ನು ಕೇಳುತ್ತಲೇ ವಿಚಿತ್ರ ವೀರ್ಯನ ಮಗನಾದ ಧೃತರಾಷ್ಟ್ರನು ಪರಮಪ್ರೀತನಾಗಿ ಹೇಳಿದನು. ಅವನಿನ್ನೂ ದೊಡ್ಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ಇನ್ನೂ ಹೆಚ್ಚು ಪ್ರೀತಿ ಇದ್ದಾನೆ. ವಿದುರ, ಕುರುಗಳು ಪ್ರವರ್ಧಮಾನಕ್ಕೆ ಬರುತ್ತಿದ್ದಾರೆಂಬ ವಾರ್ತೆಯು ನಿಶ್ಚಯವಾಗಿ ಅದೃಷ್ಟವೇ ಸರಿ. ಅಹೋಭಾಗ್ಯಂ. ಪ್ರಜ್ಞಾಚಕ್ಷುವಾದ ಧೃತರಾಷ್ಟ್ರನು ದ್ರೌಪದಿ ದುರ್ಯೋಧನನನ್ನೇ ವರಿಸಿದಳೆಂದು ತಿಳಿದನು. ಇವನೇನು ಅನ್ಕೊಂಡ್ಬಿಟ್ಟಿದ್ದಾನೆ, ಕುರುವಂಶಕ್ಕೆ ವೃದ್ಧಿ ಆಗಿದೆ ಅಂದ್ರೆಗನ ದುರ್ಯೋಧನ ದ್ರೌಪದಿನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಕುರುಗಳೆಂದರೆ ಯಾರು ಎಂದು ವಿದುರನನ್ನು ಪ್ರಶ್ನಿಸಲಿಲ್ಲ. ಪಕ್ಕದಲ್ಲಿಯೇ ನಿಂತಿದ್ದ ಸೇವಕರಿಗೆ ಆಜ್ಞಾಪಿಸಿದನು. ದ್ರೌಪದಿಗೆ ತೊಡಿಸಲು ನವರತ್ನಾಭರಣಗಳನ್ನು ತನ್ನಿರಿ. ದುರ್ಯೋಧನನನ್ನು ಮತ್ತು ದ್ರೌಪದಿಯನ್ನು ಸ್ವಾಗತಿಸಲು ಸರ್ವ ಸಿದ್ಧತೆಗಳನ್ನು ನಡೆಯಲಿ. ವಿದುರನು ಧೃತರಾಷ್ಟ್ರನ ಸಂಭ್ರಮವನ್ನು ಕಂಡು ನಸುನೊಕ್ಕಿ ಹೇಳಿದನು, ಮಹಾರಾಜ, ದ್ರೌಪದಿಯು ಕೌರವ ರಾಜ ಪುಂಗವರನ್ನೇನೋ ಮದುವೆಯಾಗಿರುವಳು, ಆದರೆ ದುರ್ಯೋಧನನಲ್ಲ, ಪಾಂಡವರನ್ನು ಮದುವೆಯಾಗಿರುವಳು. ಪಾಂಡವರೈವರು ಜೀವಂತರಾಗಿದ್ದು ಕುಶಲಿಗಳಾಗಿರುವರು, ದೃಪದನಿಂದಲೂ ಪುರಸ್ಕೃತರಾಗಿರುವರು. ದ್ರೌಪದಿಯ ಸ್ವಯಂವರದಿಂದಾಗಿ ಸೈನ್ಯ ಸಮೇತರಾಗಿ ದೃಪದನ ಬಂಧು ಮಿತ್ರರೆಲ್ಲರೂ ಪಾಂಡವರ ಬಂಧು ಮಿತ್ರರು ಆಗಿರುವರು. ದ್ರೌಪದಿಯು ಪಾಂಡವರನ್ನು ಮದುವೆಯಾದಳೆಂಬ ವಾರ್ತೆಯನ್ನು ಕೇಳಿ ಧೃತರಾಷ್ಟ್ರನು ಹೃದಯದಲ್ಲಿ ವ್ಯಾಕುಲಗೊಂಡನಾದರೂ ಮುಖದಲ್ಲಿ ತೋರಿಸಿಕೊಳ್ಳಲಿಲ್ಲ. ಒಡನೆಯೇ ಉತ್ತರವಿತ್ತನು. ಇನ್ನೂ ಹೆಚ್ಚಿನ ಸುವಾರ್ತೆ ಇದು ವಿದುರ. ಯುಧಿಷ್ಠಿರಾದಿಗಳನ್ನು ನನ್ನ ತಮ್ಮ ಪಾಂಡುವಿಗೆ ಪ್ರಿಯರಾಗಿದ್ದಂತೆ ನನಗೂ ಪ್ರಿಯರಾಗಿರುವರು. ಈಗಂತೂ ನನಗೆ ಅವರ ಮೇಲೆ ಇನ್ನೂ ಹೆಚ್ಚಿನ ಮಮತೆಯುಂಟಾಗಿದೆ, ಏಕೆಂದರೆ ಅವರಿಂದು ಕುಶಲಿಗಳಾಗಿದ್ದಾರೆ, ಅನೇಕರನ್ನು ಮಿತ್ರರನ್ನಾಗಿ ಮಾಡಿಕೊಂಡಿರುತ್ತಾರೆ. ದ್ರೌಪದಿಯ ಕೈ ಹಿಡಿದ ನಂತರ ಮಹಾಬಲರಾದ ದೃಪದನ ಸಂಬಂಧಿಗಳ ಬೆಂಬಲವನ್ನು ಪಡೆದಿರುತ್ತಾರೆ. ಐಶ್ವರ್ಯಹೀನನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ, ಪ್ರಪಂಚದಲ್ಲಿರುವ ರಾಜರಲ್ಲಿ ಯಾವ ರಾಜನು ತಾನೇ ಸಬಾಂಧವನಾದ ದೃಪದನ ಸಖ್ಯವನ್ನು ಅಭಿಲಾಷಿಸದೇ ಇರುವನು.
ದೃಪದ ಅಷ್ಟು ಪವರ್ಫುಲ್ ರಾಜ ಸಂಬಂಧಿ ಆಗ್ತಾಯಿದ್ದಾನೆ ಅಂದರೆ ಯಾರು ಇಷ್ಟಪಡಲ್ಲ. ಈಗ ಉಂಟಾಗಿರುವ ಮಾನಸಿಕ ಪರಿವರ್ತನೆಯು 100 ವರ್ಷಗಳ ಕಾಲ ಶಾಶ್ವತವಾಗಿ ಉಳಿಯಲಿ ಮಹಾರಾಜ ಎಂದು ಹೇಳಿ ವಿದುರನು ಹೊರಟು ಹೋದನು. ವಿದುರನು ಹೊರಟು ಹೋದೊಡನೆಯೇ ಕರ್ಣ ದುರ್ಯೋಧನರು ಪ್ರವೇಶಿಸಿದರು. ದುರ್ಯೋಧನನು ಧೃತರಾಷ್ಟ್ರನಿಗೆ ನಮಸ್ಕರಿಸಿ ಹೇಳಿದನು, ಮಹಾರಾಜ, ನಿನಗೆ ವಿಷಯಗಳೆಲ್ಲವೂ ವಿದುರನ ಮೂಲಕ ತಿಳಿದಿವೆ. ಈಗ ನೀನೇನು ಮಾಡಬೇಕೆಂದಿರುವೆ? ತಾತ, ಜ್ಞಾತಿಗಳಿಗುಂಟಾಗಿರುವ ಅಭಿವೃದ್ಧಿಯನ್ನು ನಿನ್ನ ಅಭಿವೃದ್ಧಿ ಎಂದೇ ಭಾವಿಸಿ ಸಂತೋಷಿಸುವೆಯಾ? ವಿದುರನ ಎದುರಿನಲ್ಲಿ ನಮ್ಮ ಜ್ಞಾತಿಗಳಾದ ಪಾಂಡವರನ್ನು ಬಹಳವಾಗಿ ಪ್ರಶಂಸಿಸಿದ ಮತ್ತು ಅವರ ಅಭಿವೃದ್ಧಿಯ ವಿಷಯವಾಗಿ ಸಂತೋಷಗೊಂಡು ಆಡಿದ ಮಾತುಗಳನ್ನು ನಾವು ಕೇಳಿದೆವು. ನಿನ್ನ ಮಾತು ಸರಿಯಾಗಿಲ್ಲವೆಂದು ವಿದುರನೆದುರಿನಲ್ಲಿ ಹೇಳಲಾಗದೆ ಈಗ ರಹಸ್ಯದಲ್ಲಿ ಹೇಳುತ್ತೇವೆ. ನಿನ್ನ ಕರ್ತವ್ಯವು ಒಂದಾಗಿದ್ದರೆ ನೀನು ಮಾಡುತ್ತಿರುವ ಕೆಲಸವು ಮತ್ತೊಂದಾಗಿದೆ. ನಾವಾದರೋ ಇಂದಿನಿಂದಲೇ ಪಾಂಡವರ ಬಲವನ್ನು ದುರ್ಬಲಗೊಳಿಸಲು ಸಕಲ ಸನ್ನಾಹಗಳನ್ನು ಮಾಡಿಯೇ ತೀರುವೆವು. ತಂದೆಯೇ, ಪಾಂಡವರು ಪುತ್ರ ಪೌತ್ರ ಬಂಧು ಬಾಂಧವ ಸಮೇತರಾದ ನಮ್ಮೆಲ್ಲರನ್ನೂ ನುಂಗಿಬಿಡದಂತೆ ಈ ಸಮಯದಲ್ಲಿ ಏನು ಮಾಡಬೇಕೆಂಬುದನ್ನು ನಾವೆಲ್ಲರೂ ಸೇರಿ ಮಂತ್ರಾಲೋಚನೆಯನ್ನು ಮಾಡೋಣ. ಜನ್ಮೇಜಯ, ಧೃತರಾಷ್ಟ್ರನು ದುರ್ಯೋಧನನಿಗೆ ಹೇಳುತ್ತಾನೆ, ನಿಜ ಮಗು, ನನ್ನ ಆಶಯವೂ ಹಾಗೇ ಇದೆ. ಆದರೆ ಈ ವಿಷಯವನ್ನು ವಿದುರನಿಗೆ ತಿಳಿಸುವ ಇಚ್ಛೆಯುಳ್ಳವನಾಗಿಲ್ಲ. ಮುಖಭಾವದಿಂದಾಗಲಿ ಧ್ವನಿಯಿಂದಾಗಲಿ ವಿದುರನು ನನ್ನ ಮನೋಗತವಾದ ಅಭಿಪ್ರಾಯವನ್ನು ತಿಳಿಯಕೂಡದೆಂಬುದೇ ನನ್ನ ಅಭಿಲಾಷೆ. ಈ ಕಾರಣದಿಂದಲೇ ನಾನು ವಿದುರನ ಮುಂದೆ ಪಾಂಡವರನ್ನು ಬಹುವಿಧವಾಗಿ ಪ್ರಶಂಸೆ ಮಾಡಿದೆನು. ಅವನಾದರೂ ನನ್ನ ಮಾತಿನಲ್ಲಿ ಸಂಶಯ ಪಡದೆ ಹೊರಟು ಹೋದನು. ಅವನಿಲ್ಲದಿರುವಾಗಲೇ ನಾವೆಲ್ಲರೂ ಸೇರಿ ಸಮಾಲೋಚನೆ ಮಾಡುವುದು ಯುಕ್ತವಾಗಿದೆ. ದುರ್ಯೋಧನ, ಈ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡುವುದು ಯುಕ್ತವೆಂದು ತಿಳಿದಿರುವೆ? ಹೇಳು, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು? ರಾಧೇಯ, ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿರಿ. ದುರ್ಯೋಧನನು ಕರ್ಣನೊಡನೆ ಬಂದಿರುವ ಸಮಾಲೋಚನೆಗಾಗಿಯೇ ಅಲ್ಲವೇ? ತಂದೆಯ ಅಭಿಪ್ರಾಯವೂ ಅದೇ ಆಗಿರುವುದನ್ನು ತಿಳಿದ ದುರ್ಯೋಧನನು ಹೆಚ್ಚಿನ ಉತ್ಸಾಹದಿಂದ ಪಾಂಡವರ ವಿನಾಶಕ್ಕೆ ಮಾರ್ಗಗಳನ್ನು ಹೇಳತೊಡಗಿದನು. ತಾತ, ನಿಪುಣರಾದ, ಆಪ್ತರಾದ ಮತ್ತು ನಂಬಿಕೆಗೆ ಅರ್ಹರಾದ ಬ್ರಾಹ್ಮಣರನ್ನು ಕಳುಹಿಸಿ ಕುಂತಿಪುತ್ರರಿಗೂ ಮಾದಿಪುತ್ರರಿಗೂ ವೈಮನಸ್ಯ ಉಂಟಾಗುವಂತೆ ಮಾಡಬೇಕು. ಅವರಲ್ಲೇ ಅಣ್ಣ ತಮ್ಮಂದಿರಲ್ಲೇ ಜಗಳ ಇಡಬೇಕಂತ ಪ್ಲ್ಯಾನ್ ಮಾಡ್ತಾರೆ ನೋಡಿ. ಸಾಮ ಭೇದವನ್ನು ಸೃಷ್ಟಿ ಮಾಡಿ, ಅಥವಾ ದೃಪದನಿಗೂ ಅವನ ಮಕ್ಕಳಿಗೂ ಮತ್ತು ಅವನ ಅಮಾತ್ಯ ಪುರೋಹಿತ ಸೇನಾಪತಿಗಳಿಗೂ ಯಥೇಚ್ಛವಾಗಿ ಐಶ್ವರ್ಯವನ್ನು ಕೊಟ್ಟು ಅವರನ್ನು ಒಲಿಸಿಕೊಂಡು ಪಾಂಡವರನ್ನು ಕೈ ಬಿಡುವಂತೆ ಮಾಡಬೇಕು. ನೋಡು, ಅವ್ರ ಮಾವಂದ್ರನ್ನೇ ಹತ್ರ ಮಾಡಿಸ್ಕೊಂಡು, ಇಲ್ಲ ಅವ್ರ ಅಣ್ಣ ತಮ್ಮಂದರಲ್ಲಿ ಚಿಚ್ಚಿಟ್ಟು ಬಿಟ್ಟು ಅವರನ್ನು ನಮ್ಮೂರಾಗ ಮಾಡ್ಕೋಬೇಕು ಅಂತ ಏನು ಬುದ್ಧಿ ಬರ್ತಾಯಿದೆ? ಅಥವಾ ನಮ್ಮ ಗುಪ್ತಚಾರರು ಪಾಂಡವರಲ್ಲಿಗೆ ಹೋಗಿ ಹಸ್ತಿನಾಪುರದಲ್ಲಿ ನೆಲೆಸಿರುವುದನ್ನು ಅನೇಕ ಕಷ್ಟಗಳಿಗೆ ಗುರಿಯಾಗಬೇಕಾಗುವುದೆಂದು ಪಾಂಚಾಲ ನಗರಿಯಲ್ಲಿಯೇ ನೆಲೆಸುವುದು ಸೂಕ್ತವೆಂದು ನಾನಾ ಕಾರಣಗಳನ್ನು ನಿರೂಪಿಸಿ ಹೇಳಿ ಅವರು ಪಾಂಚಾಲ ನಗರಿಯಲ್ಲಿಯೇ ಸ್ಥಿರವಾಗಿ ನೆಲೆಸುವಂತೆ ಮಾಡಲಿ. ಇಲ್ಲ ಅಂದರೆ ನಾವು ಕೆಲವ್ರನ್ನ ಕಳಿಸ್ಬಿಟ್ಟು ಬ್ರೈನ್ ವಾಶ್ ಮಾಡಿಸ್ಬಿಡೋಣ. ಹಸ್ತಿನಾಪುರದಲ್ಲಿ ಸ್ಥಿತಿಗಳು ಸರಿ ಇಲ್ಲ, ಇಲ್ಲಿ ಬಂದರೆ ನೀವು ಪ್ರಾಣ ಕಳ್ಕೊಂಡ್ಬಿಡ್ತೀರ, ಅದಕ್ಕೆ ನೀವು ಪಾಂಚಾಲ ದೇಶದಲ್ಲಿರಿ ಅಂತ ಹಿಂಗೆ ಬ್ರೈನ್ ವಾಶ್ ಮಾಡೋಣ. ಅಥವಾ ಉಪಾಯ ನಿಪುಣರಾದ ಕುಶಲರಾದ ಗುಪ್ತಚಾರರು ಹೋಗಿ ಪಾಂಡವರಲ್ಲಿಯೇ ಪರಸ್ಪರವಾಗಿ ವೈಮನಸ್ಯ ಉಂಟಾಗುವಂತೆ ಮಾಡಬೇಕು. ಅಲ್ಲಿ ಪಾಂಡವರ ಮಧ್ಯದಲ್ಲಿ ಜಗಳ ಇಡಬೇಕು. ಅಥವಾ ಕೃಷ್ಣೆಗೆ ಪಾಂಡವರನ್ನು ಕಂಡರೆ ಆಗದಂತೆ ಮಾಡಬೇಕು. ಇಲ್ಲ ಹೆಂಡತಿಗೂ ಗಂಡಂದಿರಿಗೂ ಆಗದಿರ ಮಾಡಬೇಕು. ದ್ರೌಪದಿಯು ಬಹುಪತಿಗಳನ್ನು ಹೊಂದಿರುವುದರಿಂದ ಆ ಕಾರ್ಯವು ದುಸ್ಸಾಧ್ಯವೆನಿಸಲಾರದು. ಅಥವಾ ಪಾಂಡವರೇ ಕೃಷ್ಣೆಯ ವಿಷಯದಲ್ಲಿ ವೈಷಮ್ಯವನ್ನು ಹೊಂದುವಂತೆಯಾದರೂ ಮಾಡಬೇಕು. ಅಥವಾ ನಿಪುಣರಾದ ಚತುರರಾದ ಗುಪ್ತಚಾರರು ಹೋಗಿ ಉಪಾಯಾಂತರಗಳಿಂದ ಭೀಮನಿಗೆ ಮರಣ ಉಂಟಾಗುವಂತೆ ಮಾಡಲಿ. ಇವನ ಕಣ್ಣು ಯಾವಾಗಲೂ ಭೀಮನ ಮೇಲೇ ಇರುತ್ತೆ. ದುರ್ಯೋಧನ ಪಾಂಡವರಲ್ಲಿ ಭೀಮನೇ ಮಹಾಪರಾಕ್ರಮಶಾಲಿಯಾಗಿರುವನು. ಅವನನ್ನೇ ಅವಲಂಬಿಸಿ ಪಾಂಡವರು ಹಿಂದೆಯೂ ನಮ್ಮನ್ನು ಅಲಕ್ಷ್ಯ ಮಾಡುತ್ತಿದ್ದರು.
ಭೀಮನು ಭಯಂಕರನು, ಮಹಾಪರಾಕ್ರಮಿ, ಧೈರ್ಯಶಾಲಿ, ಉಳಿದ ನಾಲ್ವರಿಗೂ ಆಶ್ರಯಭೂತನಾಗಿರುವನು. ಅವನನ್ನೇ ಉಪಾಯಾಂತರಗಳಿಂದ ಕೊಲೆ ಮಾಡಿಸಿಬಿಟ್ಟರೆ ಉಳಿದವರು ಬಲಹೀನರಾಗುತ್ತಾರೆ. ಆಶ್ರಯಭೂತನಾದ ಭೀಮನೇ ಹೋಗಿಬಿಟ್ಟನೆಂದರೆ ಉಳಿದವರು ರಾಜ್ಯವನ್ನು ಪಡೆಯುವ ಪ್ರಯತ್ನವನ್ನು ಮಾಡಲಾರರು. ಅರ್ಜುನನು ಮಹಾಪರಾಕ್ರಮಿ ಎಂಬ ಭಾವನೆಯು ನಿನ್ನಲ್ಲಿರಬಹುದಲ್ಲವೇ? ಭೀಮನು ಅರ್ಜುನನ ರಥದ ಹಿಂದೆ ನಿಂತು ರಕ್ಷಣೆ ಮಾಡುತ್ತಿದ್ದರೆ ಮಾತ್ರ ಅರ್ಜುನನು ಅಪ್ರತಿಮ ಪರಾಕ್ರಮದಿಂದ ಯುದ್ಧ ಮಾಡುವನು. ಅದು ನಿಜನೇ. ಇವರಿಬ್ಬರು ಯುದ್ಧದಲ್ಲಿದ್ದಾಗ ಭೀಮ ಕೆಳಗಡೆ ಎದ್ದು ಅರ್ಜುನನ ರಥದ ಕಡೆ ಇವ್ರು ಯಾರು ಬರೆದರೆ ನೋಡ್ಕೊತಾ ಇರ್ತಾನೆ. ಅದಕ್ಕೆ ಅರ್ಜುನನಿಗೆ ಕೂಲಂಕುಷವಾಗಿ ಬಾಣ ಬಿಡೋದಕ್ಕೆ ಅನುಕೂಲ ಆಗ್ತಾ ಇರುತ್ತೆ. ಭೀಮನೇ ಹೋಗಿಬಿಟ್ಟನೆಂದರೆ ನಮ್ಮ ರಾಧೆಯನಿಗಿರುವ ಪರಾಕ್ರಮದ 4 ಅಂಶವೂ ಅರ್ಜುನನಿಗೆ ಉಳಿಯುವುದಿಲ್ಲ. ಭೀಮನಿಲ್ಲದಿದ್ದರೆ ತಾವೆಲ್ಲರೂ ದುರ್ಬಲರೆಂಬ ವಿಷಯವು ಉಳಿದ 4 ಸಂಪೂರ್ಣವಾಗಿ ತಿಳಿದಿದೆ. ಆದುದರಿಂದ ಉಳಿದ 4 ರಾಜ್ಯವನ್ನು ನಮ್ಮಿಂದ ಕಬಳಿಸುವ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಲಾರರು. ಅಥವಾ ಒಂದು ವೇಳೆ ಮೇಲೆ ಹೇಳಿದ ವಿಷಯಗಳೆಲ್ಲವೂ ಅಸಾಧ್ಯವೆಂದು ತೋರುವುದಾದರೆ ಜನರನ್ನು ಮೆಚ್ಚಿಸುವುದಕ್ಕಾದರೂ ಪಾಂಡವರನ್ನು ಇಲ್ಲಿಗೆ ಕರೆಯಿಸಬೇಕೆನ್ನುವುದಾದರೆ ನೀತಿಶಾಸ್ತ್ರಾನುಸಾರವಾಗಿ ಕಣಿಕನ ರಾಜನೀತಿಯಂತೆ, ಕಣಿಕನು ಮುಂಚೆ ರಾಜನೀತಿಯಲ್ಲಿ ಹೇಳಿರ್ತಾನಲ್ಲ, ಶತ್ರುಗಳನ್ನು ಹೆಂಗೆ ಸಾಯಿಸಬೇಕು ಅಂತ, ಪಾಂಡವರನ್ನು ಇಲ್ಲಿಯೇ ವಿನಾಶ ಮಾಡಬಹುದಾಗಿದೆ. ಇಲ್ಲಿಗೆ ಬಂದ ನಿನ್ನ ಅಪ್ಪಣೆಯಂತೆ ನಡೆಯುವ ಅವರಿಗೆ ನಾವೆಲ್ಲರೂ ಹೆಚ್ಚಿನ ವಿಶ್ವಾಸವನ್ನು ತೋರಿಸಿ ಚಲುವೆಯರಾದ ಅನೇಕ ಪ್ರಮದೆಯರನ್ನು ಯಥೇಚ್ಛವಾಗಿ ಮಧುವನ್ನು ಒದಗಿಸಿ ದ್ರೌಪದಿಗೆ ಪತಿಗಳ ವಿಷಯದಲ್ಲಿ ಜುಗುಪ್ಸೆಯುಂಟಾಗುವಂತೆ ಮಾಡಬಹುದು. ಅಂದರೆ ಪಾಂಡವರನ್ನು ಕರೆಸಿಬಿಟ್ಟು ಪಾಂಡವರಿಗೆ ಬೇರೆ ಹೆಂಗಸರನ್ನ ಚಟ ಅಭ್ಯಾಸ ಮಾಡಿಸ್ಬಿಟ್ಟು ದ್ರೌಪದಿಗೂ ಪಾಂಡವರಿಗೆ ಮಧ್ಯದಲ್ಲಿ ಚಿಚ್ಚಿಡಬೇಕಂತ ಏನೇನೆಲ್ಲ ದುಷ್ಟ ಯೋಚನೆಗಳು ಬರ್ತಾ ಇದೆ ನೋಡಿ. ಅಥವಾ ಅವರನ್ನು ಕರೆತರಲು ನಮ್ಮ ರಾಧೆಯೇ ಹೋಗಲಿ. ಇಲ್ಲಿಗೆ ಬಂದ ಮೇಲೆ ವಿಶ್ವಸನೀಯರಾಗಿರುವ ಭೃತ್ಯರ ಮೂಲಕ ಅವರನ್ನು ವಂಚಿಸಿ ಉಪಾಯಾಂತರಗಳಿಂದ ಕೊಲೆ ಮಾಡಿಸಲೂಬಹುದು. ತಂದೆಯೇ, ಮೇಲೆ ತಿಳಿಸಿದ ಮಾರ್ಗಗಳಲ್ಲಿ ನಿನಗೆ ಸೂಕ್ತವೆನಿಸಿದ ಯಾವುದಾದರೂ ಒಂದು ಮಾರ್ಗವನ್ನು ಪಾಂಡವರ ವಿನಾಶಕ್ಕಾಗಿ ಅನುಸರಿಸಬಹುದಾಗಿದೆ. ಕಾಲವು ಮೀರಿದಂತೆ ನೋಡಿಕೊಳ್ಳಬೇಕು. ದ್ರುಪದ ಪಾಂಡವರಲ್ಲಿ ಮೈತ್ರಿಯು ಸ್ಥಿರವಾಗುವುದಕ್ಕೆ ಮೊದಲೇ ಈ ಕಾರ್ಯವನ್ನು ಮಾಡಬೇಕಾಗಿದೆ. ಅವರ ಮೈತ್ರಿಯು ದೃಢವಾಯಿತೆಂದರೆ ನಾವು ಖಂಡಿತವಾಗಿಯೂ ಪರಾಜಿತರಾಗುತ್ತೇವೆ. ಪಾಂಡವರನ್ನು ನಾಶ ಮಾಡಬೇಕೆನ್ನುವುದರಲ್ಲಿ ನಾನು ಮೇಲೆ ಹೇಳಿದ ಮಾರ್ಗಗಳೇ ನಮಗೆ ಸೂಕ್ತವೆಂದು ತೋರುತ್ತವೆ. ಅವು ಸೂಕ್ತವಾದವುಗಳೋ ಅಥವಾ ಅಲ್ಲವೋ ಎಂಬುದನ್ನು ನೀನೇ ಪರ್ಯಾಲೋಚಿಸಿ ಕರ್ಣ, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದು ದುರ್ಯೋಧನನು ಕರ್ಣನನ್ನು ಪ್ರಶ್ನಿಸಿದನು. ಜನಮೇಜಯ, ದುರ್ಯೋಧನನು ಕರ್ಣನ ಅಭಿಪ್ರಾಯವನ್ನು ಕೇಳಿದೊಡನೆಯೇ, ದುರ್ಯೋಧನ, ಪಾಂಡವರನ್ನು ನಾಶ ಮಾಡುವ ವಿಷಯದಲ್ಲಿ ನಿನ್ನ ಸಲಹೆಗಳು ಸೂಕ್ತವಲ್ಲವೆಂದೇ ನನ್ನ ಬುದ್ಧಿಗೆ ತೋರುತ್ತದೆ ಎಂದೇ ಕರ್ಣನ ಮಾತನ್ನು ಪ್ರಾರಂಭಿಸಿದನು. ಕುರುಕುಲವರ್ಧನನೇ, ನಿನ್ನ ಯಾವುದೊಂದು ಕುಟಿಲೋಪಾಯವು ಪಾಂಡವರನ್ನು ವಿನಾಶ ಮಾಡಲು ಸಮರ್ಥವಾಗಲಾರದು. ಈ ವಿಷಯದಲ್ಲಿ ನಿನಗೂ ಸಂಪೂರ್ಣ ಅನುಭವವಿದೆ. ಹಿಂದೆಯೇ ನೀನು ಹಲವಾರು ಬಾರಿ ಕುಟಿಲೋಪಾಯಗಳನ್ನು ಮಾಡಿ ನಿನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸಿದೆಯಲ್ಲವೇ? ಅದರಲ್ಲಿ ನೀನು ಸಂಪೂರ್ಣ ಪರಾಜಯವನ್ನೇ ಹೊಂದಿದೆಯಲ್ಲವೇ? ದುರ್ಯೋಧನ, ಅಂದಿನ ಸನ್ನಿವೇಶಗಳನ್ನಾದರೂ ಪರ್ಯಾಲೋಚಿಸು. ಅಂದವರು ನಿನ್ನ ಸಮೀಪದಲ್ಲಿಯೇ ಇದ್ದರು. ಅವರಿಗೆ ರೆಕ್ಕೆ ಪುಕ್ಕಗಳೆಂದೊಂದು ಬೆಳೆದಿರಲಿಲ್ಲ. ಬಂಧು ಬಾಂಧವರಿಲ್ಲದ ತಬ್ಬಲಿಗಳಾಗಿದ್ದರು. ಇನ್ನೂ ಅಪ್ರಾಪ್ತ ವಯಸ್ಕರಾಗಿದ್ದರು. ಹಾಗಿದ್ದಾಗಲೇ ನೀನು ಅನೇಕ ಕುಟಿಲೋಪಾಯಗಳನ್ನು ಪ್ರಯೋಗಿಸಿದರೂ ಅವರಿಗೆ ತೊಂದರೆಯನ್ನುಂಟು ಮಾಡಲು ಅಥವಾ ಅವರನ್ನು ವಿನಾಶಗೊಳಿಸಲು ಸಮರ್ಥನಾಗಲಿಲ್ಲ. ಇಂದಿನ ದಿನವನ್ನು ಅಂದಿಗೆ ಹೋಲಿಸಿ ಇಂದವರು ಬಹಳ ದೂರದಲ್ಲಿದ್ದಾರೆ. ಪ್ರಾಪ್ತ ವಯಸ್ಕರಾಗಿದ್ದಾರೆ. ರೆಕ್ಕೆ ಪುಕ್ಕೆಗಳೆಲ್ಲವೂ ಪೂರ್ಣವಾಗಿ ಬೆಳೆದಿವೆ. ಅನೇಕ ಬಂಧು ಮಿತ್ರರಿಂದ ಕೂಡಿದವರಾಗಿದ್ದಾರೆ. ಆದುದರಿಂದ ನಿನ್ನ ಯಾವ ವಿಧವಾದ ಕುಟಿಲೋಪಾಯಗಳಿಂದಲೂ ಕುಂತಿಯ ಮಕ್ಕಳು ಖಂಡಿತವಾಗಿಯೂ ವಿನಾಶ ಹೊಂದಲಾರರು. ಇದು ನನ್ನ ನಿಶ್ಚಿತವಾದ ಅಭಿಪ್ರಾಯವಾಗಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವರಿಗೆ ದೈವ ಬಲವಿದೆ.
ಆದುದರಿಂದ ಆನುವಂಶಿಕವಾಗಿ ಬರಬೇಕಾಗಿರುವ ರಾಜ್ಯವನ್ನು ಪಡೆಯಲು ಬರುವ ಪಾಂಡವರನ್ನು ನಾವು ಯಾವ ವಿಧವಾದ ಕುಟಿಲೋಪಾಯಗಳಿಂದಲೂ ಹಿಂದಿರುಗಿಸಲು ಸಾಧ್ಯವೇ ಇಲ್ಲ. ನೀನು ಹೇಳಿದ ಉಪಾಯಗಳನ್ನೇ ವಿಮರ್ಶಿಸೋಣ. ಪಾಂಡವರಲ್ಲಿಯೇ ಪರಸ್ಪರವಾಗಿ ಕಲಹ ಉಂಟಾಗುವಂತೆ ಗೂಢಚಾರರ ಮೂಲಕ ಮಾಡಿಸಬೇಕೆಂದು ನೀನು ಹೇಳುವೆಯಲ್ಲವೇ? ಅವರಲ್ಲಿ ಪರಸ್ಪರ ಭೇದಕಲ್ಪನೆ ಮಾಡಲು ಸಾಧ್ಯವೇ ಇಲ್ಲ. ಏಕೆಂದರೆ ಒಬ್ಬಳೇ ಸ್ತ್ರೀಯಲ್ಲಿ ಅನುರಕ್ತರಾಗಿರುವ ಸಹೋದರರಲ್ಲಿ ಭೇದವೆಂದಿಗೂ ಉಂಟಾಗುವುದಿಲ್ಲ. ನೀನು ಹೇಳಿದಂತೆ ಕೃಷ್ಣನಿಗೆ ಪಾಂಡವರ ವಿಷಯದಲ್ಲಿ ವೈಷಮ್ಯ ಉಂಟಾಗುವಂತೆ ಮಾಡುವುದು ಆಗದ ಮಾತು. ಏಕೆಂದರೆ ಪಾಂಡವರು ನಿರ್ಗತಿಕರಾಗಿದ್ದಾಗಲೇ ಕೃಷ್ಣೆಯು ಅವರನ್ನು ಸ್ವಯಂವರದಲ್ಲಿ ವರಿಸಿದ್ದಾಳೆ. ಈಗ ಅವರು ಸಕಲೈಶ್ವರ್ಯ ಸಂಪನ್ನರಾಗಿದ್ದಾರೆ. ಈ ಸಮಯದಲ್ಲಿ ಕೃಷ್ಣೆಯು ಪಾಂಡವರ ವಿಷಯದಲ್ಲಿ ವೈಷಮ್ಯವನ್ನು ತಾಳಿ ಅವರನ್ನು ಪರಿತ್ಯಜಿಸುವಳೆ? ಹೀಗೆ ಯೋಚಿಸಲು ಕೂಡ ಸಾಧ್ಯವಿದೆಯೇ? ಸುಯೋಧನ, ಮೇಲಾಗಿ ಅನೇಕ ಪುರುಷರೊಡನೆ ಸಹವಾಸೇಚ್ಛೆಯು ಸ್ತ್ರೀಯರಿಗೆ ಸ್ವಾಭಾವಿಕವಾಗಿ ಅಭಿಮತವೇ ಆಗಿರುವುದು. ದ್ರೌಪದಿಗೆ ಆ ಆಶಯವೂ ಈಡೇರಿದೆ. ಆದುದರಿಂದ ದ್ರೌಪದಿಗೆ ಪಾಂಡವರ ವಿಷಯದಲ್ಲಿ ವೈಷಮ್ಯ ಉಂಟಾಗುವಂತೆ ಮಾಡುವ ಸಾಧ್ಯತೆಯೂ ಇಲ್ಲ. ದೃಪದನ ವಿಷಯವಾಗಿ ಹೇಳುವುದಾದರೆ ಅವನು ಪರಮ ಧಾರ್ಮಿಕನು, ಆರ್ಯವರ್ತನು, ಧನಪ್ರಿಯನಲ್ಲ. ಆದುದರಿಂದ ನಾವು ಅವನಿಗೆ ನಮ್ಮ ರಾಜ್ಯವನ್ನೇ ಧಾರೆ ಎರೆದುಕೊಂಡು ಕೊಡುವೆನೆಂದು ಹೇಳಿದರೂ ಅವನು ಪಾಂಡವರನ್ನು ಕೈಬಿಡಲು ಖಂಡಿತವಾಗಿಯೂ ಒಪ್ಪಲಾರನು. ಅವನ ಮಗನು ಸಕಲ ಸದ್ಗುಣಗಳನ್ನು ಹೊಂದಿರುತ್ತಾನೆ, ಪಾಂಡವರಲ್ಲಿ ವಿಶೇಷವಾದ ಅನುರಕ್ತಿಯನ್ನು ಹೊಂದಿರುತ್ತಾನೆ. ಆದುದರಿಂದ ದೃಷ್ಟದ್ಯುಮ್ನನನ್ನು ಪಾಂಡವರಿಂದ ದೂರ ಮಾಡುವ ಸಾಧ್ಯತೆ ಇಲ್ಲ. ಈ ಮೇಲೆ ಹೇಳಿದ ಕಾರಣಗಳಿಂದ ಪಾಂಡವರನ್ನು ಕುಟಿಲೋಪಾಯಗಳಿಂದ ವಿನಾಶ ಮಾಡಲು ಸಾಧ್ಯವೇ ಇಲ್ಲವೆಂದು ನನಗನಿಸುತ್ತದೆ. ಆದರೆ ಬೇರ್ಯಾವ ಮಾರ್ಗವೂ ಇಲ್ಲವೆಂದು ಚಿಂತಿಸಬೇಕಾಗಿಲ್ಲ. ದುರ್ಯೋಧನ, ಅವರನ್ನು ವಿನಾಶ ಮಾಡಲು ಶೂರರಿಗೆ ಹಿತವೆನಿಸುವ ಋಜುಮಾರ್ಗವಿದೆ. ಆ ಮಾರ್ಗವು ಯಾವುದೆಂದರೆ ಅವರನ್ನು ಈ ಕೂಡಲೇ ಆಕ್ರಮಿಸಿ ವಿನಾಶ ಹೊಂದುವವರೆಗೂ ಸದೆಬಡಿಯಬೇಕು. ಇದೊಂದೇ ಸೂಕ್ತವಾದ ಮತ್ತು ಅನುಸರಣೀಯವಾದ ಮಾರ್ಗ. ಎಂದಿನವರೆಗೆ ನಮ್ಮ ಪಕ್ಷವು ಪ್ರಬಲವಾಗಿದ್ದು ಪಾಂಚಾಲ ರಾಜನ ಪಕ್ಷವು ದುರ್ಬಲವಾಗಿರುವುದೋ ಅಂದಿನವರೆಗೂ ಯಾವ ವಿಧವಾದ ಕಾರ್ಯಕಾರ್ಯಗಳನ್ನು ವಿವೇಚಿಸದೆ ದಾಳಿ ಮಾಡಬೇಕು. ಪಾಂಡವರು ಬಂಧು ಮಿತ್ರರನ್ನು ಅಗಣಿತವಾದ ರಥತುರಗ ಪದಾತಿಗಳನ್ನು ಶೇಖರಿಸಿಕೊಳ್ಳುವುದರೊಳಗಾಗಿ ಅವರನ್ನು ನಿರ್ಮೂಲನ ಮಾಡಬೇಕು. ಪಾಂಚಾಲ ರಾಜನು ತನ್ನ ಮಕ್ಕಳೊಡನೆ ಪಾಂಡವರ ಪಕ್ಷವನ್ನು ಸೇರಿ ಯುದ್ಧೋದ್ಯೋಗ ಮಾಡುವುದರೊಳಗಾಗಿ ನಮ್ಮ ಕಾರ್ಯವನ್ನು ಪೂರೈಸಬೇಕು. ಶ್ರೀಕೃಷ್ಣನು ಯಾದವ ಸೈನ್ಯದೊಡನೆ ಪಾಂಚಾಲ ನಗರಿಗೆ ಬಂದು ಪಾಂಡವರೊಡನೆ ಸೇರಿ ಅವರ ರಾಜ್ಯ ಲಾಭಕ್ಕೆ ಯತ್ನಿಸುವನೆಂಬುದನ್ನು ಮರೆಯಬೇಡ. ಶ್ರೀಕೃಷ್ಣನು ಪಾಂಡವರಿಗಾಗಿ ತನ್ನ ದೇಶಗಳನ್ನು ಸುಖೋಪಭೋಗಗಳನ್ನು ಅತುಲೈಶ್ವರ್ಯವನ್ನು ಪರಿತ್ಯಾಗ ಮಾಡಲು ಸಿದ್ಧನಿರುವನು. ಆದುದರಿಂದ ಅವನು ಸೈನ್ಯ ಸಮೇತನಾಗಿ ಪಾಂಚಾಲ ನಗರಕ್ಕೆ ಬರುವುದರೊಳಗಾಗಿ ನಾವು ಕೃತಕೃತ್ಯರಾಗಬೇಕು. ಕರ್ಣನು ಇನ್ನೂ ದೊಡ್ಡ ದುಷ್ಟಬುದ್ಧಿ ಬರ್ತಾಯಿದೆ. ಈಗಲೇ ಮುಂಚೆನೇ ವೀಕ್ ಆಗಿದ್ದಾರೆ, ಈಗಲೇ ಮುಗಿಸ್ಬಿಡೋಣ ಅಂದ್ಬಿಟ್ಟು. ನೃಪೋತ್ತಮನೇ, ಭರತ ಮಹಾರಾಜನು ಕೇವಲ ಪರಾಕ್ರಮದಿಂದಲೇ ಭೂಮಂಡಲಕ್ಕೆ ಅಧಿಪತಿಯಾದನು. ಇಂದ್ರನು ತ್ರೈಲೋಕ್ಯಾಧಿಪತ್ಯವನ್ನು ಗಳಿಸಿದ್ದು ಕೇವಲ ಪರಾಕ್ರಮದಿಂದಲೇ ಅಲ್ಲವೇ? ಪರಾಕ್ರಮವಿರುವ ಕ್ಷತ್ರಿಯನು ಪ್ರಶಂಸಾರ್ಹನಾಗುವನು. ಕ್ಷತ್ರಿಯ ವೀರರಿಗೆ ಪರಾಕ್ರಮವೇ ಮುಖ್ಯ ಧರ್ಮ. ಆದುದರಿಂದ ನಾವೀಗಲೇ ಚತುರಂಗ ಬಲ ಸಮೇತರಾಗಿ ಹೋಗಿ ಪಾಂಚಾಲ ನಗರಿಗೆ ಮುತ್ತಿಗೆ ಹಾಕಿ ದೃಪದನನ್ನು ಅವನ ಸೈನ್ಯಗಳನ್ನು ಧ್ವಂಸ ಮಾಡಿ ಪಾಂಡವರನ್ನು ಬಂಧಿಸಿ ಇಲ್ಲಿಗೆ ಸೆಳೆದು ತರೋಣ. ಅವರನ್ನು ಸಾಮದಾನ ಭೇದೋಪಾಯಗಳಿಂದ ಬಗ್ಗಿಸಲು ಸಾಧ್ಯವೇ ಇಲ್ಲ. ಪರಾಕ್ರಮದಿಂದಲೇ ಅವರನ್ನು ಎದುರಿಸಬೇಕು. ಭುಜಬಲ ಪರಾಕ್ರಮಗಳಿಂದ ಅವರನ್ನು ಸದೆಬಡಿದು ನೀನು ಅಖಂಡ ಭೂಮಂಡಲಕ್ಕೆ ರಾಜನಾಗು. ದುರ್ಯೋಧನ, ಇದೊಂದು ಮಾರ್ಗವು ಹೊರತಾಗಿ ಬೇರ್ಯಾವ ಮಾರ್ಗದಿಂದಲೂ ಪಾಂಡವರನ್ನು ವಿನಾಶಗೊಳಿಸುವ ಸಾಧ್ಯತೆಯ ಅರಿವು ನನಗಿರುವುದಿಲ್ಲ. ಜನ್ಮೇಜಯ, ಪ್ರತಾಪವಂತನಾದ ಧೃತರಾಷ್ಟ್ರನು ಕರ್ಣನ ವೀರವಾಣಿಯನ್ನು ಕೇಳಿ ಅವನನ್ನು ಬಹುವಾಗಿ ಪ್ರಶಂಸಿಸುತ್ತಾ ಈ ಮಾತುಗಳನ್ನು ಹೇಳಿದನು. ಭೀಷ್ಮ, ದ್ರೋಣ, ವಿದುರ, ನೀನು ಮತ್ತು ದುರ್ಯೋಧನ ಈ ಐವರು ಸೇರಿ
ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕೆಂಬುದು ನನ್ನ ಅಭಿಮತವಾಗಿದೆ. ಎಲ್ಲರೊಡನೆ ಮಾಡುವ ವಿಚಾರ ವಿನಿಮಯದಿಂದ ಯಾವುದು ನಮಗೆ ಸುಖೋದಯವಾಗಿ ಕಾಣುವುದೋ ಆ ಮಾರ್ಗವನ್ನೇ ಅನುಸರಿಸೋಣ. ಬಳಿಕ ಧೃತರಾಷ್ಟ್ರನು ಭೀಷ್ಮ, ದ್ರೋಣ, ವಿದುರರನ್ನು ಕರೆಸಿದನು. ಅವರೆಲ್ಲರೂ ಸುಖಾಸನದಲ್ಲಿ ಕುಳಿತ ನಂತರ ಧೃತರಾಷ್ಟ್ರನು ಪಾಂಡವರ ವಿಷಯದಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕೆನ್ನುವ ವಿಷಯವಾಗಿ ಪ್ರತ್ಯೇಕವಾಗಿ ಸ್ಪಷ್ಟವಾಗಿ ಅಭಿಪ್ರಾಯವೇನೆಂಬುದನ್ನು ತಿಳಿಸಬೇಕೆಂದು ಸೂಚಿಸಿದನು. ಭೀಷ್ಮನು ತನ್ನ ಅಭಿಪ್ರಾಯವನ್ನು ರಾಜನ ಮುಂದಿಟ್ಟನು. ಫಸ್ಟ್ ಭೀಷ್ಮ ತನ್ನ ಅಭಿಪ್ರಾಯ ನೀಡ್ತಾನೆ. ಪಿತಾಮಹನು ಹೇಳಿದಂತೆ, ಪಾಂಡವರೊಡನೆ ದ್ವೇಷವನ್ನು ಬೆಳೆಸಿ ಅವರೊಡನೆ ಜಗಳವಾಡಬೇಕೆಂಬ ಅಂಶವನ್ನು ನಾನು ಸರ್ವಥಾ ಒಪ್ಪುವುದಿಲ್ಲ. ಧೃತರಾಷ್ಟ್ರನು ಹೇಗೆ ಅನುಜಪುತ್ರನೋ ಅಂತೆಯೇ ಪಾಂಡುವೂ ನನ್ನ ಅನುಜಪುತ್ರನೇ ಆಗಿದ್ದನು. ಆದುದರಿಂದ ಗಾಂಧಾರಿಯ ಮಕ್ಕಳು ಮತ್ತು ಕುಂತಿಯ ಮಕ್ಕಳು ನನಗೆ ಸಮಾನರು. ನಿನ್ನ ಮಕ್ಕಳ ರಕ್ಷಣೆಯ ಭಾರವನ್ನು ವಹಿಸಿರುವಂತೆ ಕುಂತಿಪುತ್ರ ರಕ್ಷಣೆಯ ಭಾರವನ್ನು ನಾನು ವಹಿಸಲೇಬೇಕು. ನನಗೂ ಮತ್ತು ರಾಜನಾದ ನಿನಗೂ ಪಾಂಡವರು ಸಮೀಪ ಬಂಧುಗಳಾಗಿರುವಂತೆ ದುರ್ಯೋಧನನಿಗೂ ಮತ್ತು ಇತರ ಕುರುವಂಶದ ರಾಜಕುಮಾರರಿಗೂ ಸಮೀಪದ ಬಂಧುಗಳೇ ಆಗಿರುವರು. ಹೀಗಿರುವಾಗ ಅವರೊಡನೆ ಜಗಳವಾಡುವುದನ್ನು ನಾನು ಖಂಡಿತವಾಗಿಯೂ ಒಪ್ಪಲಾರೆನು. ನ್ಯಾಯವಾದ ಒಪ್ಪಂದ ಮಾಡಿಕೊಂಡು ಆ ಪಾಂಡುಪುತ್ರರಿಗೆ ಅರ್ಧ ರಾಜ್ಯವನ್ನು ವಹಿಸಿಕೊಡುವುದೇ ಸೂಕ್ತವಾಗಿ ಕಾಣುತ್ತದೆ. ಕರೆಕ್ಟ್ ನ್ಯಾಯ ಹೇಳಿದ್ದಾನೆ. ಅರ್ಧ ರಾಜ್ಯ ಅವ್ರು ಕೊಟ್ಟು ಬಿಡಬೇಕು ಅಂತ. ಈ ರಾಜ್ಯವು ನಿಶ್ಚಯವಾಗಿಯೂ ಆನುವಂಶಿಕವಾಗಿ ಪಾಂಡವರಿಗೆ ಸೇರಬೇಕಾಗಿರುತ್ತದೆ. ಲೆಕ್ಕ ಪ್ರಕಾರ ನೋಡ್ಕೊಂಡ್ರೆ ಪಾಂಡು ರಾಜನಾಗಿರ್ತಾನೆ. ಧೃತರಾಷ್ಟ್ರನು ಕುರುಡತನದಿಂದ ಅವನು ರಾಜನಾಗೋದಕ್ಕೆ ಸಾಧ್ಯವಿಲ್ಲ. ಪಾಂಡು ನಂತರ ಪಾಂಡುವಿನ ದೊಡ್ಡ ಮಗ ಯಾರಿರ್ತಾನೋ ಯುಧಿಷ್ಠಿರನೇ ರಾಜನಾಗಬೇಕು. ಪೂರ್ತಿನೇ ರಾಜ ಅವರೇ ಆಗಬೇಕಾಗಿರೋದು. ಮುಖ್ಯವಾಗಿ ಹೇಳಬೇಕಂದ್ರೆ ದುರ್ಯೋಧನ, ನೀನು ಹೇಗೆ ಈ ರಾಜ್ಯವು ಪಿತೃಪಿತಾಮಹರ ಸೊತ್ತೆಂದು ಮತ್ತು ನಿನಗೆ ಸಂಪೂರ್ಣವಾಗಿ ಇದರ ಮೇಲೆ ಹಕ್ಕು ಬಾಧ್ಯತೆಗಳಿವೆ ಎಂದು ಭಾವಿಸಿರುವೆಯೋ ಅಂತೆಯೇ ಪಾಂಡವರು ಭಾವಿಸಿರುವರು. ಅವರಿಗೆ ಈ ರಾಜ್ಯವನ್ನಾಳುವ ಅಧಿಕಾರವಿಲ್ಲವೆನ್ನುವುದಾದರೆ ನಿನಗಾಗಲಿ ಅಥವಾ ಇತರ ರಾಜಕುಮಾರರಿಗಾಗಲಿ ಈ ರಾಜ್ಯವನ್ನಾಳುವ ಅಧಿಕಾರವು ಹೇಗೆ ಪ್ರಾಪ್ತವಾಗುವುದು? ನಿನಗೆ ನ್ಯಾಯವಾದ ಹಕ್ಕಿಲ್ಲದಿದ್ದರೂ ಅಧರ್ಮದಿಂದ ರಾಜ್ಯವನ್ನಾಳುತ್ತಿರುವೆ. ಅಧರ್ಮದಿಂದನೇ ಹೇಳ್ತೆ, ಹಕ್ಕೇ ಇಲ್ಲ ನಿನಗೆ. ನಿನಗಿಂತಲೂ ಮೊದಲು ಪಾಂಡವರಿಗೆ ಈ ರಾಜ ಗದ್ದುಗೆಯ ಅಧಿಕಾರವು ಸಿದ್ಧವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಕಾರಣಗಳಿಂದ ಇಂದು ನೀನು ಪಾಂಡವರನ್ನು ಪ್ರೀತ್ಯಾದರಗಳಿಂದ ಬರಮಾಡಿಕೊಂಡು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದೇ ಸೂಕ್ತವಾಗಿದೆ. ಇದು ಸರ್ವರಿಗೂ ಹಿತಕರವಾದ ಮಾರ್ಗ. ನೀನಿದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡರೆ ನಮ್ಮೆಲ್ಲರಿಗೂ ಗಂಡಾಂತರ ತಪ್ಪಲಾರದು. ನಿನಗೂ ಅಪಶ್ರೇಯಸ್ಸುಂಟಾಗುವುದು. ಇದರಲ್ಲಾವ ಸಂಶಯವೂ ಇಲ್ಲ. ದುರ್ಯೋಧನ, ಗಾಂಧಾರಿ ನಂದನನೇ, ಯಾವಾಗಲೂ ಕೀರ್ತಿಯನ್ನೇ ಉಳಿಸಿಕೊಳ್ಳುವ ಕಾರ್ಯ ಮಾಡು. ಕೀರ್ತಿ ಎಂಬುದೇ ಮಾನವನಿಗೊಂದು ಬಲ. ಕೀರ್ತಿಯನ್ನು ಕಳೆದುಕೊಂಡ ಮಾನವನ ಜೀವನವು ವ್ಯರ್ಥವೇ ಸರಿ. ಕೀರ್ತಿಮಂತನಾದ ಮಾನವನಿಗೆ ಸಾವೆಂಬುದೇ ಇಲ್ಲ. ಭೌತಿಕವಾದ ಶರೀರವು ಅಳಿದು ಹೋದರೂ ಅವನ ಕೀರ್ತಿಯು ಯುಗಾಂತರಗಳಲ್ಲಿಯೂ ಪ್ರತಿಧ್ವನಿತವಾಗುವುದು. ಆದ್ದರಿಂದ ಅವನು ಸತ್ತಿದ್ದರೂ ಬದುಕಿರುವಂತೆ ಆಗಿರುವನು. ಒಂದು ಯಸ್ಯ ಕೀರ್ತಿ ಸಾ ಜೀವತಿ ಏವ ಸಾ ಚಿರಂಜೀವಿ ಅಂತಾರೆ. ಯಾರ್ದು ಒಳ್ಳೆ ಹೆಸರಿರುತ್ತೋ ಅವ್ರ ಚಿರಂಜೀವಿ. ಇವತ್ತು ರಾಮನು ಹನುಮಂತನ ಯಾಕೆ ನೆನೆಸ್ಕೊತಾ ಇದ್ದೀವಿ? ಅಲ್ಲ, ಸಾವಿರಾರು ಕೋಟಿ ಲಕ್ಷಾಂತರ ವರ್ಷಗಳಾದರೂ ಕೂಡ ಅವ್ರ ಕೀರ್ತಿ ಅನ್ನೋದು ಯಾವಾಗಲೂ ಇರುತ್ತೆ. ಅದಕ್ಕೆ ಅವರು ಚಿರಂಜೀವಿಗಳು. ಆದರೆ ಕೀರ್ತಿಯನ್ನು ಕಳೆದುಕೊಂಡು ಮನುಷ್ಯನು ಜೀವಿಸಿದ್ದರೂ ಸತ್ತಂತೆಯೇ ಸರಿ. ಆದುದರಿಂದ ಕುರುವಂಶದ ಕೀರ್ತಿಗೆ ಕಳಂಕವನ್ನು ತರದೆ ವಂಶಕ್ಕೆ ಉಚಿತವಾದ ಕಾರ್ಯವನ್ನು ಮಾಡು. ನಿನ್ನ ಪಿತೃಪಿತಾಮಹರ ಮಾರ್ಗವನ್ನೇ ಅನುಸರಿಸು. ಪಾಂಡವರು ನಾಶ ಹೊಂದದೆ ಉಳಿದಿರುವ ನಿಶ್ಚಯವಾಗಿಯೂ ನಮ್ಮ ಅದೃಷ್ಟವೆಂದೇ ಭಾವಿಸಬೇಕಾಗಿದೆ. ಮಹಾಮಾತೆಯಾದ ಕುಂತಿ ಉಳಿದಿರುವುದು ನಮ್ಮ ಸುಯೋಗವೇ. ತನ್ನ ದುಷ್ಟ ಯೋಜನೆಯನ್ನು ಸಾಧಿಸಿಕೊಳ್ಳಲಾರದೆ ಪುರೋಚನನು ಹಸುವನ್ನು ತೊರೆದದ್ದು ನಮ್ಮ ಸೌಭಾಗ್ಯವೆಂದೇ ಹೇಳಬೇಕು. ಕುಂತಿಯ ಮಕ್ಕಳು ತಾಯಿಯೊಡನೆ ಜತುಗೃಹದಲ್ಲಿ ಭಸ್ಮೀಭೂತರಾದರೆಂಬ ವಾರ್ತೆಯನ್ನು
ಕೇಳಿದ್ದಂದಿನಿಂದ ನಾನು ಯಾರನ್ನೂ ತಲೆ ಎತ್ತಿ ನೋಡಲು ಲಜ್ಜಿತನಾಗಿದ್ದೇನೆ. ಕುಂತಿಗೂ ಕುಂತಿಯ ಮಕ್ಕಳಿಗೂ ಉಂಟಾಗಿದ್ದ ಅಪಘಾತವನ್ನು ಕೇಳಿದ ಪ್ರಜೆಗಳು ಪುರೋಚನನಿಗಿಂತಲೂ ಹೆಚ್ಚಾಗಿ ನೀನೇ ಅಪರಾಧಿ ಎಂದು ಭಾವಿಸಿದ್ದಾರೆ. ಈ ಕಾರಣದಿಂದ ಪಾಂಡವರು ಅಪಘಾತದಿಂದ ಪಾರಾಗಿರುವುದು ಮತ್ತು ಅವರ ಪುನಃ ಕಾಣಿಸಿಕೊಂಡಿರುವುದು ನಿನ್ನ ಅಪಕೀರ್ತಿಯನ್ನು ಸ್ವಲ್ಪವಾದರೂ ತೊಡೆದು ಹಾಕುತ್ತದೆ. ಅಮಿತ ಪರಾಕ್ರಮಿಗಳಾದ ಪಾಂಡವರು ಜೀವಿಸಿರುವವರೆಗೂ ವಜ್ರಧರನಾದ ಇಂದ್ರನಿಂದಲೂ ಕೂಡ ಪಿತೃಪಿತಾಮಹರಿಂದ ಆನುವಂಶಿಕವಾಗಿ ಪ್ರಾಪ್ತವಾಗಿರುವ ರಾಜ್ಯ ಭಾಗವನ್ನು ಅವರಿಂದ ಬಲಾತ್ಕಾರವಾಗಿ ಪಡೆಯಲು ಸಾಧ್ಯವಾಗಲಾರದು. ಇಲ್ಲದೆ ಪಾಂಡವರು ಧಾರ್ಮಿಕರೂ ಮತ್ತು ಸುಸಂಘಟಿತರೂ ಆಗಿದ್ದಾರೆ. ನಿನ್ನ ಅಧರ್ಮದ ಕಾರಣದಿಂದಾಗಿ ಇಬ್ಬರಿಗೂ ಸಮಾನವಾಗಿ ಹಕ್ಕಿರುವ ಈ ರಾಜ್ಯದಲ್ಲಿ ಈವರೆಗೂ ತಮ್ಮ ಭಾಗವನ್ನು ಪಡೆದಿರುವುದಿಲ್ಲ. ಅರ್ಧ ಹಕ್ಕಿದ್ರು ಕೂಡ ಇಲ್ಲಿ ತನಕ ಅವ್ರ ಭಾಗದ ವಿಷಯದಲ್ಲಿ ನಮ್ಗೆ ಆಸ್ತಿ ಬೇಕಂತ ಒಂದು ಪ್ರಯತ್ನವೂ ಮಾಡೇ ಇಲ್ಲ. ಹಂಗೆ ನಡ್ಕೊಂಡು ಪಾಪ ಸೈಲೆಂಟಾಗಿ ಹೋಗ್ತಾ ಇದ್ದಾನೆ. ಈಗ ಸಣ್ಣ ಸಣ್ಣ ಮಕ್ಕಳು ಬೇರೆ ಆಗ್ಬಿಡೋಣ ಅಂತಾರೆ. ನನ್ನ ಭಾಗ ನನಗೆ ಕೊಟ್ಬಿಡು ಅಂದ್ಬಿಡ್ತಾರೆ ಒಂದು ಜಗಳ ಆಯ್ತಂದರೆ. ನೀನು ಧರ್ಮ ಮಾರ್ಗದಲ್ಲಿಯೇ ಇರಬೇಕೆನ್ನುವ ಇಚ್ಛೆಯುಳ್ಳವನಾಗಿದ್ದರೆ, ನನಗೆ ಪ್ರಿಯವನ್ನುಂಟು ಮಾಡುವ ಅಭಿಲಾಷೆಯು ನಿನಗಿದ್ದರೆ, ಸರ್ವರೂ ಸುಖ ಶಾಂತಿಗಳಿಂದಿರಬೇಕೆನ್ನುವ ಆಶಯವಿದ್ದರೆ ನಾನು ಹೇಳಿದಂತೆ ಅರ್ಧ ರಾಜ್ಯವನ್ನು ಈ ಕೂಡಲೇ ಪಾಂಡವರಿಗೆ ವಹಿಸಿಕೊಡು. ಜನಮೇಜಯ, ಭೀಷ್ಮನು ತನ್ನ ಅಭಿಪ್ರಾಯವನ್ನು ಹೇಳಿ ಮುಗಿಸಿದ ನಂತರ ದ್ರೋಣರು ಮಾತನಾಡಲು ಉಪಕ್ರಮಿಸಿದರು. ಮಹಾರಾಜ, ಮಿತ್ರರನ್ನು ಬಂಧುಗಳನ್ನು ಸಮಾಲೋಚನೆಗೆ ಆಹ್ವಾನಿಸಿದಾಗ ಸಲಹೆಗಳನ್ನು ಕೂಡಲೇ ಬರುವ ಬಂಧು ಮಿತ್ರರು ಧರ್ಮವಿಹಿತವಾದ, ಸತ್ಯವಾದ, ಅರ್ಥಾನುಗುಣವಾದ, ಯಶಸ್ಕರವಾದ ಸಲಹೆಗಳನ್ನೇ ಕೊಡಬೇಕೆಂದು ಹಿರಿಯರು ಹೇಳುತ್ತಿದ್ದನ್ನು ಕೇಳಿರುತ್ತೇವೆ. ಈಗ ನೀನು ಜಿಜ್ಞಾಸೆ ಮಾಡುತ್ತಿರುವ ವಿಷಯದಲ್ಲಿ ಭೀಷ್ಮನು ಯಾವ ಅಭಿಪ್ರಾಯವನ್ನು ನಿನ್ನ ಮುಂದಿಟ್ಟಿರುವನೋ ಅದೇ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣವಾದ ಸಮ್ಮತಿ ಇದೆ. ದ್ರೋಣಾಚಾರ್ಯನು ಕೂಡ ಆ ಕಡೆ ಇರ್ತಾನೆ. ಸರಿಯಾಗಿ ವಿಭಾಗಿಸಿದ ಅರ್ಧ ರಾಜ್ಯವನ್ನು ಕುಂತಿಪುತ್ರರು ಪಡೆಯಲಿ. ಇದೇ ಸನಾತನ ಧರ್ಮ. ಪ್ರಿಯೋಕ್ತಿಗಳನ್ನಾಡಲು ಚತುರನಾದ ದೂತನೊಬ್ಬನು ಈ ಕೂಡಲೇ ಧನ ಕನಕ ವಸ್ತುಗಳೊಡನೆ ಪಾಂಡವರನ್ನು ಕಾಣಲು ಪಾಂಚಾಲ ನಗರಿಗೆ ಹೋಗಲಿ. ಆ ದೂತನು ದೃಪದನ ಬಳಿಗೆ ಹೋಗಿ ಅವನ ಮಗಳಿಗೂ ಅಳಿಯಂದರಿಗೂ ನೀನು ಕಳುಹಿಸುವ ಬಳುವಳಿಗಳನ್ನು ಅರ್ಪಿಸಲಿ. ನಿನ್ನ ಬಾಂಧವ್ಯದಿಂದ ನಮ್ಮ ಕೀರ್ತಿಯು ಸ್ಥಾನಮಾನಗಳು ಹೆಚ್ಚಿರುವುದೆಂದು ಧೃತರಾಷ್ಟ್ರನು ಅಭಿಪ್ರಾಯಪಡುತ್ತಾನೆ ಎಂದು ದೃಪದನಿಗೆ ಹೇಳಲಿ. ಧೃತರಾಷ್ಟ್ರ ದುರ್ಯೋಧನರು ಈಗುಂಟಾಗಿರುವ ನೂತನ ಬಾಂಧವ್ಯದಿಂದ ಹೆಚ್ಚು ಸಂತಸಗೊಂಡಿದ್ದಾರೆಂದು ಬಾರಿಗೂ ಹೇಳಲಿ. ಇದೇ ಮಾತುಗಳನ್ನು ನಮ್ಮ ದೂತನು ದೃಷ್ಟದ್ಯುಮ್ನನೊಡನೆಯೂ ಹೇಳಬೇಕು. ಪಾಂಡವರಲ್ಲಿಗೆ ಹೋಗಿ ನಮ್ಮ ದೂತನು ಕುಂತಿಸುತರನ್ನು ಮಾದ್ರೀಸುತರನ್ನು ಪ್ರಿಯೋಕ್ತಿಗಳಿಂದ ಸಂತೈಸಬೇಕು. ನಿನ್ನ ಆಜ್ಞಾನುಸಾರವಾಗಿ ಶುಭ್ರವಾದ ಸ್ವರ್ಣಮಯವಾದ ಆಭರಣಗಳನ್ನು ನಿನ್ನ ದೂತನು ದ್ರೌಪದಿಗೆ ಪಾರಿತೋಷಕಗಳನ್ನಾಗಿ ಕೊಡಲಿ. ದೃಪದನ ಮಕ್ಕಳೆಲ್ಲರಿಗೂ ಯಥಾಯೋಗ್ಯವಾದ ಬಹುಮಾನಗಳನ್ನು ಕೊಡಲಿ. ಪಾಂಡವರಿಗೂ ಮತ್ತು ಕುಂತಿಗೂ ಯಥೋಚಿತವಾದ ಪಾರಿತೋಷಕಗಳನ್ನು ಕೊಡಲಿ. ಈ ರೀತಿಯಾಗಿ ದೃಪದನಿಗೂ ದೃಪದ ಪುತ್ರರಿಗೂ ದ್ರೌಪದಿಗೂ ಪಾಂಡವರಿಗೂ ಮತ್ತು ಕುಂತಿಗೂ ಪಾರಿತೋಷಕಗಳನ್ನು ಕೊಟ್ಟು ಅವರೊಡನೆ ಸಾಂತ್ವ ವಚನಗಳನ್ನಾಡಿದ ನಂತರ ಅವರನ್ನು ಹಸ್ತಿನಾಪುರಕ್ಕೆ ಕರೆತರುವ ಪ್ರಸ್ತಾವವನ್ನೆತ್ತಬೇಕು. ದೃಪದನ ಅನುಮತಿಯನ್ನು ಪಡೆದು ಪಾಂಡವರು ಪಾಂಚಾಲ ನಗರಿಯನ್ನು ಬಿಟ್ಟು ಹೊರಟ ನಂತರ ದುಶ್ಯಾಸನ, ವಿಕರ್ಣರು ಮಂಗಳವಾದ್ಯ ಸಮೇತರಾಗಿ ಚತುರಂಗ ಬಲದೊಡನೆ ಹೋಗಿ ಪಾಂಡವರನ್ನು ಸ್ವಾಗತಿಸಲಿ. ಅವರು ಹಸ್ತಿನಾಪುರಕ್ಕೆ ಬಂದೊಡನೆಯೇ ಅವರನ್ನು ಪ್ರೀತ್ಯಾದರಗಳಿಂದ ಬರಮಾಡಿಕೊಳ್ಳುವುದು ನಿನ್ನ ಕರ್ತವ್ಯವಾಗಿದೆ. ಅವರು ಬಂದ ಸ್ವಲ್ಪ ದಿನಗಳಲ್ಲಿಯೇ ಪ್ರಜೆಗಳ ಅಪೇಕ್ಷೆಯಂತೆ ರಾಜ್ಯಭಾರದಲ್ಲಿ ನಿಯುಕ್ತರಾಗಲಿ. ನಿನ್ನ ಮಕ್ಕಳಿಗೂ ಮತ್ತು ಪಾಂಡುಪುತ್ರರಿಗೂ ನೀನು ಮಾಡಬೇಕಾಗಿರುವ ಮುಖ್ಯ ಕರ್ತವ್ಯವೇ ಇದು. ಮಹಾರಾಜ, ಭೀಷ್ಮನ ಅಭಿಪ್ರಾಯವನ್ನೇ ನಾನೂ ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ. ಭೀಷ್ಮನು ಹೇಳಿದಂತೆ ಆಚರಿಸಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಸತ್ಪುರುಷನಾದ ನಿನಗೆ ಯೋಗ್ಯವಾಗಿ ಕಾಣುತ್ತದೆ. ಭೀಷ್ಮ ದ್ರೋಣರು ತಮ್ಮ ಸಲಹೆಗಳನ್ನು ಕೊಟ್ಟ ನಂತರ ಕರ್ಣನು ತನ್ನ ಅಭಿಪ್ರಾಯವನ್ನು ಧೃತರಾಷ್ಟ್ರನ ಮುಂದಿಟ್ಟನು. ಮಹಾರಾಜ, ಭೀಷ್ಮ ದ್ರೋಣರಿಬ್ಬರಿಗೂ ನೀನು ಯಥೇಚ್ಛವಾಗಿ ಐಶ್ವರ್ಯವನ್ನಿತ್ತು
ಒಳ್ಳೊಳ್ಳೆಯ ಸ್ಥಾನಮಾನಗಳನ್ನಿತ್ತು ಗೌರವಿಸಿರುವೆ. ಇದೂ ಅಲ್ಲದೆ ಇವರನ್ನು ನೀನು ನಿನ್ನ ಆಪ್ತಮಿತ್ರರೆಂದು ಭಾವಿಸಿರುವೆ. ಹೀಗಿರುವಾಗ ಇವರು ನೀನಿಟ್ಟಿರುವ ಅಪಾರವಾದ ಶ್ರದ್ಧಾವಿಶ್ವಾಸಗಳನ್ನು ದುರುಪಯೋಗಪಡಿಸಿಕೊಂಡು ನಿನಗೆ ಅಹಿತವಾದ ಸಲಹೆಯನ್ನು ಕೊಡುತ್ತಿದ್ದಾರೆ, ಶ್ರೇಯಸ್ಕರವಾದ ಸಲಹೆಯನ್ನು ಕೊಡುತ್ತಿಲ್ಲ. ಇದಕ್ಕಿಂತಲೂ ಹೆಚ್ಚು ಆಶ್ಚರ್ಯವೇನಿದೆ. ನೋಡು, ಬಾಂಬ್ ಬಿಡ್ತಾವನೆ ಕರ್ಣ. ಈತ ಭೀಷ್ಮನಿಗೆ ಪೋಸ್ಟ್ ಕೊಟ್ಟನಂತೆ. ಭೀಷ್ಮನೇ ಇವನ್ನೆಲ್ಲ ಸಣ್ಣ ವಯಸ್ಸಿಂದ ಇಟ್ಟುಕೊಂಡು ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಮನಸ್ಸಿನಲ್ಲಿ ದುರ್ಭಾವನೆಗಳನ್ನು ತುಂಬಿಕೊಂಡು ಅಂತರಂಗದ ಅಭಿಪ್ರಾಯವನ್ನು ಮರೆಮಾಚಿ ಶ್ರೇಯಸ್ಕರವಾದ ಸಲಹೆಗಳನ್ನು ಕೊಡುತ್ತಿದ್ದೇವೆಂದು ಬಡಾಯಿ ಕೊಚ್ಚಿಕೊಳ್ಳುವವರು ಹಿತವನ್ನು ಹೇಳಬಲ್ಲರೇ? ಅವರ ಮಾತುಗಳನ್ನು ಸತ್ಪುರುಷರು ಸಮ್ಮತಿಸಿರುವರೇ? ಮನಸ ವಾಚ ಕಾಯೇನ ಕರ್ಮನ ಏಕರೂಪವಾಗಿರುವ ಸತ್ಪುರುಷರ ಅಭಿಪ್ರಾಯವು ಇಂತಹವರ ಅಭಿಪ್ರಾಯದೊಡನೆ ಹೊಂದಿಕೊಳ್ಳಲು ಹೇಗೆ ತಾನೇ ಸಾಧ್ಯವಾಗುವುದು? ಇಂತಹ ಸಲಹೆಗಳನ್ನು ಕಾರ್ಯರೂಪಕ್ಕೆ ತರುವುದಾದರೂ ಹೇಗೆ? ಕಷ್ಟವು ಬಂದೊದಗಿತೆಂದರೆ ಎಂತಹ ಮಿತ್ರರೇ ಆಗಲಿ ಏನನ್ನೂ ಮಾಡಲಾರರು. ಶ್ರೇಯಸ್ಸಿಗೂ ಕಾರಣಲಾಗಲಾರರು, ಅಶ್ರೇಯಸ್ಸಿಗೂ ಕಾರಣರಾಗಲಾರರು. ಸುಖ ದುಃಖಗಳು ಮನುಷ್ಯನ ಲಲಾಟ ಲಿಖಿತವನ್ನು ಅನುಸರಿಸಿಯೇ ಬರುವವು. ಬುದ್ಧಿವಂತನೇ ಆಗಲಿ ದಡ್ಡನೇ ಆಗಲಿ, ಯುವಕನೇ ಆಗಲಿ ಮುದುಕನೇ ಆಗಲಿ, ಸಹಾಯಯುಕ್ತನಾಗಿರಲಿ ಸಹಾಯ ಶೂನ್ಯನೇ ಆಗಿರಲಿ, ಸುಖ ದುಃಖಗಳು ವಿಧಿ ನಿಯಮಾನುಸಾರವಾಗಿ ಆಯಾ ಕಾಲಕ್ಕೆ ಸರಿಯಾಗಿ ಒದಗಿಯೇ ತೀರುವವು. ಇದು ಅನಿವಾರ್ಯ. ಈ ವಿಷಯದಲ್ಲಿ ಹಿಂದೆ ನಡೆದ ಒಂದು ಇತಿಹಾಸವನ್ನು ಹೇಳುವನು ಕೇಳು. ಮಹಾರಾಜ ಮಗಧ ರಾಜ್ಯಕ್ಕೆ ಅಧಿಪತಿಯಾದ ಅಂಬುಬೀಚನೆಂಬ ರಾಜನು ರಾಜಗೃಹವೆಂಬ ರಾಜಧಾನಿಯಲ್ಲಿ ವಾಸವಾಗಿದ್ದನು. ಅವನು ಎಂದೂ ತನ್ನ ರಾಜ್ಯ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವನಾಗಿರಲಿಲ್ಲ. ಇಂದ್ರಿಯಗಳ ಸ್ವಾಧೀನತೆಯನ್ನು ಕಳೆದುಕೊಂಡು ಶ್ವಾಸರೋಗ ಪೀಡಿತನಾಗಿದ್ದನು. ಈ ಕಾರಣದಿಂದ ಅವನ ರಾಜ್ಯಾಧಿಕಾರವೆಲ್ಲವೂ ಮಂತ್ರಿಯ ಹಸ್ತಗತವಾಗಿದ್ದಿತು. ಮಹಾಕರ್ಣಿ ಎಂಬ ಮುಖ್ಯಮಂತ್ರಿಯು ದೇಶದ ಅಧಿಕಾರ ಸೂತ್ರವನ್ನು ವಹಿಸಿದ್ದನು. ರಾಜನು ನಿರ್ವೀರ್ಯನೆಂದು ನಿರಾಸಕ್ತನೆಂದು ತಿಳಿದೊಡನೆಯೇ ಮಂತ್ರಿಗೆ ಸ್ವಯಂ ಪ್ರಭುತ್ವದ ಭಾವನೆಯೇ ಬಂದು ರಾಜನನ್ನು ತಿರಸ್ಕಾರ ಮಾಡಲು ಪ್ರಾರಂಭಿಸಿದನು. ಅಷ್ಟು ಮಾತ್ರವಲ್ಲ, ರಾಜನ ಮಡದಿಯರು ಬೊಕ್ಕಸ ಇತ್ಯಾದಿಗಳನ್ನು ಆ ದುಷ್ಟ ಮಂತ್ರಿಯು ಅನುಭವಿಸಲು ಪ್ರಾರಂಭಿಸಿದನು. ಅಷ್ಟರಿಂದಲೂ ಅವನಿಗೆ ತೃಪ್ತಿಯುಂಟಾಗಲಿಲ್ಲ. ಅವನ ದುಷ್ಟವಾದ ಆಶಯಗಳು ಒಂದೊಂದಾಗಿ ನೆರವೇರುತ್ತಿದ್ದಂತೆಲ್ಲ ಮತ್ತೊಂದು ಆಶಯವು ಅವನ ಮನದಲ್ಲಿ ಉದ್ಭವಿಸುತ್ತಿದ್ದಿತು. ಕಟ್ಟ ಕಡೆಗೆ ರಾಜ್ಯ ಸಿಂಹಾಸನದ ಮೇಲೂ ಕುಳಿತು ಬಿಡಬೇಕೆಂದು ನಿಶ್ಚಯ ಮಾಡಿದನು. ಆದರೆ ದುಷ್ಟ ಮಂತ್ರಿಯು ಆ ಒಂದು ಪ್ರಯತ್ನವು ಮಾತ್ರ ಕೈಗೊಳ್ಳಲಿಲ್ಲವೆಂದು ಹಿರಿಯರು ಹೇಳುತ್ತಾರೆ. ರಾಜನು ಎಷ್ಟೇ ಆಲಸ್ಯದಿಂದಿದ್ದರೂ, ರಾಜಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸದಿದ್ದರೂ, ಶ್ವಾಸರೋಗದಿಂದ ಪೀಡಿತನಾಗಿದ್ದರೂ ದುಷ್ಟ ಮಂತ್ರಿಗೆ ರಾಜ್ಯವನ್ನು ಕಬಳಿಸಲು ಸಾಧ್ಯವಾಗಲಿಲ್ಲ. ಅಂಬುಬೀಚನಿಗೆ ರಾಜಗುತ್ತಿಗೆಯು ಹೇಗೆ ಉಳಿಯಿತು ಮಹಾರಾಜ? ಕೇವಲ ಅದೃಷ್ಟ ಬಲದಿಂದಲೇ ಅಲ್ಲವೇ? ಅದೃಷ್ಟವಶದಿಂದ ಈ ರಾಜ್ಯವಿಂದು ನಿನ್ನ ಸಾರ್ವಭೌಮತ್ವಕ್ಕೆ ಸೇರಿದೆ. ಮುಂದೆಯೂ ಅದೇ ಅದೃಷ್ಟವಶದಿಂದಲೇ ಅಖಂಡ ಸಾಮ್ರಾಜ್ಯವು ನಿನ್ನ ಅಧೀನದಲ್ಲಿಯೇ ಇರುವುದು. ಪ್ರಪಂಚದ ರಾಜರೆಲ್ಲರೂ ನಿನಗೆ ಶತ್ರುಗಳಾಗಿ ಪರಿಣಮಿಸಿದರೂ ಅದೃಷ್ಟಯುತವಾದ ರಾಜ್ಯವನ್ನು ನಿನ್ನಿಂದ ಕಬಳಿಸಲು ಖಂಡಿತವಾಗಿಯೂ ಸಾಧ್ಯವಾಗಲಾರದು. ಒಂದು ವೇಳೆ ರಾಜ್ಯವು ನಿನ್ನ ಕೈಬಿಟ್ಟು ಹೋಗಬೇಕೆಂದು ವಿಧಿಯೇ ನಿಶ್ಚಯಿಸಿರುವುದಾದರೆ ಆಗಲೂ ನಿನ್ನ ಯಾವ ಪ್ರಯತ್ನಗಳೂ ಸಫಲವಾಗಲಾರವು. ಇವೆಲ್ಲವೂ ಮನಸ್ಸಿಗೆ ತಂದುಕೊಂಡು ಬಂದಿರುವ ಸಲಹೆಗಳ ಯುಕ್ತಾಯುಕ್ತಗಳನ್ನು ಮತ್ತು ಸಲಹೆ ನೀಡಿದವರ ಸದಸತ್ವ ಭಾವಗಳನ್ನು ಪೂರ್ಣವಾಗಿ ಪರಿಶೀಲಿಸಿ ಕಾರ್ಯ ಮಾಡು ಮಹಾರಾಜ. ಕರ್ಣನು ಭೀಷ್ಮ ದ್ರೋಣರನ್ನೇ ಉದ್ದೇಶಿಸಿ ಮೇಲೆ ಹೇಳಿದ ಕಥೆಯನ್ನು ನಿರೂಪಣೆ ಮಾಡಿದನು. ತಮ್ಮೆದುರಿನಲ್ಲಿಯೇ ಆಡಿದ ಆ ಮಾತುಗಳನ್ನು ಸತ್ಯಸಂಧರಾದ ಧರ್ಮಿಷ್ಠರಾದ ಭೀಷ್ಮ ದ್ರೋಣರು ಸಹಿಸಿಕೊಳ್ಳಲಿಲ್ಲ. ಕರ್ಣನ ಮಾತುಗಳನ್ನು ಮುಗಿದೊಡನೆಯೇ ದ್ರೋಣರು ಹೇಳಿದರು, ಕರ್ಣ, ನೀನು ಬಹಳ ದುಷ್ಟನು ಮತ್ತು ಕೃತಿಮಿಯು. ನೀನು ಯಾವುದೋ ದುರುದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿಯಲ್ಲಿ ಮಾತನಾಡುತ್ತಿರುವೆ ಎಂಬುದು ಸ್ಪಷ್ಟವಾಗಿ ತೋರುತ್ತದೆ.
ಪಾಂಡವರಿಗೆ ಕೇಡನ್ನು ಮಾಡುವ ಉದ್ದೇಶವು ನಿನ್ನಲ್ಲಿರುವುದರಿಂದಲೇ ಆ ದುರುದ್ದೇಶಕ್ಕೆ ನಮ್ಮ ಸಲಹೆಯು ವಿರುದ್ಧವೆಂದು ಭಾವಿಸಿ ನಮ್ಮ ಮೇಲೆ ದೋಷಾರೋಪಣೆಯನ್ನು ಮಾಡುತ್ತಿರುವೆ. ರಾಧೇಯ, ನೀನೇನಾದರೂ ಹೇಳು. ನಾನು ಹೇಳಿರುವುದು ಸರ್ವರ ಹಿತಕ್ಕೆಂಬುದು ಮತ್ತು ಕುರುವಂಶದ ಅಭಿವೃದ್ಧಿಗೆಂಬುದು ನೆನಪಿರಲಿ. ನಾನು ನೀಡಿರುವ ಸಲಹೆಗಳು ಅಯುಕ್ತವೆನಿಸುವುದಾದರೆ ಆ ಸಲಹೆಗಳಿಂದ ಕೆಟ್ಟ ಪರಿಣಾಮಗಳಾಗುವುವೆಂದು ತಿಳಿದರೆ ನಮ್ಮೆಲ್ಲರಿಗೂ ಮಂಗಳಕರವಾದ ಮಾರ್ಗವನ್ನು ನೀನೇ ಸೂಚಿಸು. ಆದರೆ ಇಷ್ಟು ಮಾತ್ರ ನಿಶ್ಚಯ, ನಾನು ಕುರು ಪಾಂಡವರಿಬ್ಬರಿಗೂ ಪರಮಹಿತಕರವಾದ ಸಲಹೆಯನ್ನೇ ಕೊಟ್ಟಿದ್ದೇನೆ. ನಾನಿತ್ತಿರುವ ಸಲಹೆಯಂತೆ ನಡೆಯದಿದ್ದರೆ ಪ್ರಾಯಶಃ ಸ್ವಲ್ಪ ಕಾಲದಲ್ಲಿಯೇ ಕುರುವಂಶವು ವಿನಾಶವಾಗಿ ಬಿಡುವುದೆಂದು ನನಗೆ ತೋರುತ್ತದೆ. ಬುದ್ಧಿವಂತರು, ಜ್ಞಾನಿಗಳಿಗೆ ಅವ್ರಿಗೆ ಅರ್ಥ ಆಗೋದಿಲ್ವ? ಅವ್ರಿಗೆ ಗೊತ್ತಿಲ್ವ ಆ ಶಿಷ್ಯನ ಅರ್ಜುನನ ಕೆಪ್ಯಾಸಿಟಿ ಏನು ಅನ್ನೋದು ದ್ರೋಣನಿಗೆ ಗೊತ್ತಿಲ್ವ? ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜೊತೆಗಿದ್ದಾಗ ಯಾರು ಏನಾದರೂ ಮಾಡೋದಕ್ಕಾಗುತ್ತಾ? ಈ ಥರ ಇನ್ನು ನಿಜವಾದ ಮಹಾಭಾರತ ಸ್ಟಾರ್ಟ್ ಆಗುತ್ತೆ. ಈಗ ವಿದುರನ ಅಭಿಪ್ರಾಯ. ಜನಮೇಜಯ, ಭೀಷ್ಮ, ದ್ರೋಣ, ಕರ್ಣರು ಮಾತನಾಡಿದ ನಂತರ ವಿದುರನು ಮಾತನಾಡಲು ಪ್ರಾರಂಭಿಸಿದನು. ಮಹಾರಾಜ, ನಿನ್ನ ಬಂಧು ಮಿತ್ರರು ನಿನಗೆ ಈಗ ಶ್ರೇಯಸ್ಕರವಾದ ಮಾರ್ಗವನ್ನೇ ಹೇಳಬೇಕಾಗಿದೆ. ಆದರೆ ನೀನು ಅವರ ಮಾತನ್ನು ಕೇಳದಿದ್ದರೆ ನಿನಗೆ ಶ್ರೇಯಸ್ಸು ಹೇಗೆ ತಾನೇ ಲಭಿಸೀತು? ಶಾಂತನುವಿನ ಮಗನಾದ ಭೀಷ್ಮನು ಹೇಳಿರುವುದು ನಿನ್ನ ಸಂಪೂರ್ಣ ಹಿತಕ್ಕಾಗಿಯೇ. ಆದರೆ ನೀನದನ್ನು ಅಂಗೀಕರಿಸಲು ಸಿದ್ಧನಾಗಿಲ್ಲ. ಆಚಾರ್ಯರಾದ ದ್ರೋಣರು ನಿನಗೆ ಹಿತವನ್ನೇ ಹೇಳಿರುತ್ತಾರೆ. ಆದರೆ ರಾಧಾಸುತನಾದ ಕರ್ಣನೇನೋ ದ್ರೋಣರ ಮಾತುಗಳನ್ನು ನಿನಗೆ ಹಿತ ಸಾಧಕಗಳೆಂಬುದನ್ನು ಒಪ್ಪಲಾರನು. ಈ 3 ಮಾತುಗಳನ್ನು ಕೇಳಿ ಈ ವಿಷಯವನ್ನು ನನ್ನಲ್ಲಿಯೇ ಮಥನ ಮಾಡಿ ಪರ್ಯಾಲೋಚಿಸಿದ ನಂತರ ಭೀಷ್ಮ ದ್ರೋಣರಿಗಿಂತಲೂ ಉತ್ತಮರಾದ, ಹೆಚ್ಚು ಬುದ್ಧಿವಂತರಾದ ಬಂಧು ಮಿತ್ರರು, ಹಿತಚಿಂತಕರು ನಿನಗೆ ಮತ್ಯಾರೂ ಇಲ್ಲವೆಂಬ ನಿರ್ಧಾರಕ್ಕೆ ಬಂದಿರುತ್ತೇನೆ. ವಯೋವೃದ್ಧರಾದ, ಜ್ಞಾನವೃದ್ಧರಾದ, ಪ್ರಾಜ್ಞರಾದ ಇವರು ನಿನ್ನನ್ನು, ಪಾಂಡವರನ್ನು ಸಮದೃಷ್ಟಿಯಿಂದ ನೋಡುವವರಾಗಿರುತ್ತಾರೆ. ಧರ್ಮನಿಷ್ಠೆಯಲ್ಲಿ, ಸತ್ಯಪ್ರಿಯತೆಯಲ್ಲಿ ಇವರಿಬ್ಬರೂ ದಶರಥನ ಮಗನಾದ ಶ್ರೀರಾಮನಿಗಾಗಲಿ ಮಹಾಮಹಿಮನಾದ ಗೈನಿಗಾಗಲಿ ಕಡಿಮೆಯವರಾಗಿಲ್ಲ. ಹಿಂದೆಯೂ ಇವರು ನಿನಗೆ ಯಾವಾಗಲೂ ಅಹಿತವಾದ ಸಲಹೆಗಳನ್ನು ಕೊಟ್ಟಿರುವುದಿಲ್ಲ. ನಿನ್ನ ವಿಷಯದಲ್ಲಿ ಯಾವ ವಿಧವಾದ ಅಪರಾಧವನ್ನೂ ಇವರು ಮಾಡಿರುವುದಿಲ್ಲ ಅಲ್ಲವೇ? ನಿನಗೆ ಅಹಿತವಾದುದನ್ನು ಹೇಳಲು ತಾನೇ ಕಾರಣವೇನಿದೆ? ನೀನಾದರೂ ಇದುವರೆಗೂ ಇವರಿಗೆ ಯಾವ ವಿಧವಾದ ತೊಂದರೆಯನ್ನೂ ಉಂಟು ಮಾಡಿರುವುದಿಲ್ಲ. ಹೀಗಿರುವಾಗ ಪುರುಷ ವ್ಯಾಘ್ರರಾದ, ಪ್ರಜ್ಞಾವಂತರಾದ, ಸತ್ಯ ಪರಾಕ್ರಮರಾದ ಇವರು ನಿನಗೆ ಅಶ್ರೇಯಸ್ಸುಂಟಾಗುವ ಸಲಹೆಯನ್ನು ಹೇಗೆ ತಾನೇ ಕೊಟ್ಟಾರು? ಭೂಲೋಕದಲ್ಲಿಯೇ ಪ್ರಜ್ಞಾವಂತರೆಂದು, ಪುರುಷಶ್ರೇಷ್ಠರೆಂದು ಪ್ರಸಿದ್ಧರಾಗಿರುವ ಭೀಷ್ಮ ದ್ರೋಣರು ನಿನ್ನ ಸಮ್ಮುಖದಲ್ಲಿ ಕುಟಿಲತೆಯಿಂದ ಕೂಡಿದ ಮಾತುಗಳನ್ನು ಖಂಡಿತವಾಗಿಯೂ ಆಡುವವರಲ್ಲ. ಧರ್ಮಜ್ಞರಾದ ಇವರು ಹಣದಾಸೆಗಾಗಿ ಪಕ್ಷಪಾತವನ್ನು ವಹಿಸಿ ಮಾತನಾಡುವುದಿಲ್ಲವೆಂಬುದು ನನಗೆ ದೃಢವಾಗಿದೆ. ಇವರು ಹೇಳಿರುವ ಮಾತುಗಳು ನಿಶ್ಚಯವಾಗಿಯೂ ನಿನಗೆ ಶುಭವನ್ನೇ ಉಂಟು ಮಾಡುತ್ತವೆ ಎಂದು ನಾನು ಭಾವಿಸಿರುತ್ತೇನೆ. ಮಹಾರಾಜ, ದುರ್ಯೋಧನಾದಿಗಳು ನಿನಗೆ ಹೇಗೆ ಮಕ್ಕಳಾಗಿರುವರೋ ಹಾಗೆಯೇ ಪಾಂಡವರು ನಿನ್ನ ಮಕ್ಕಳೇ ಅಲ್ಲವೇ? ಆದುದರಿಂದ ಪಾಂಡವರಿಗೆ, ನಿನ್ನ ಮಕ್ಕಳಿಗೆ ಅಹಿತವನ್ನು ಬಯಸಿ ಸಲಹೆ ನೀಡುವ ನಿನ್ನ ಸಲಹೆಗಾರರು ನಿಶ್ಚಯವಾಗಿಯೂ ನಿನ್ನ ಹಿತಚಿಂತಕರಲ್ಲವೆಂಬುದನ್ನು ಸ್ಪಷ್ಟವಾಗಿ ತಿಳಿ. ನಿನ್ನ ಮಕ್ಕಳಲ್ಲಿಯೇ ನಿನಗೆ ಪಕ್ಷಪಾತವನ್ನು ಹುಟ್ಟಿಸಲು ಪ್ರಯತ್ನಿಸುವ ಸಲಹೆಗಾರರು ನಿನಗೆ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಲಾರರು. ಈ ಕಾರಣಗಳಿಂದ ಮಹಾನುಭಾವರಾದ ಭೀಷ್ಮ ದ್ರೋಣರು ಇತ್ತಿರುವ ಸಲಹೆಗಳು ನಿನಗೆ ಯಾವ ವಿಧವಾದ ಆಪತ್ತನ್ನು ಉಂಟು ಮಾಡುವುದಿಲ್ಲ. ನಿನಗೆ ನಿನ್ನ ಸ್ವಂತ ಮಕ್ಕಳಲ್ಲಿ ಪಾಂಡವರಿಗಿಂತಲೂ ವಿಶೇಷವಾದ ಪಕ್ಷಪಾತವಿದ್ದರೆ ಅದನ್ನು ಹೆಚ್ಚಿಸಲು ಯತ್ನಿಸುವವರು ನಿನಗೆ ಹಿತಚಿಂತಕರಲ್ಲ. ಅದಕ್ಕೋಸ್ಕರವೇ ಈ ಮಹನೀಯರು ಅಂತಹ ಸಲಹೆಯನ್ನು ಕೊಡಲಿಲ್ಲ. ಆದರೆ ನಿನಗಿದು ಈಗಲೇ ಅರ್ಥವಾಗಲಾರದು. ಪಾಂಡವರ ಅಜೇಯತ್ವದ ವಿಷಯವಾಗಿ ಇವರು ಹೇಳಿರೋದು 100 ಪಾಲು ಸತ್ಯ. ಪಾಂಡವರನ್ನು ಯಾರು ಸೋಲಿಸೋದಂದರೆ ಅದು ಅಷ್ಟು ಮಾತಲ್ಲವೇ ಅಲ್ಲ. ನಿನಗೆ ಒಳ್ಳೆಯದಾಗಲಿ ಮಹಾರಾಜ. ಸವ್ಯಸಾಚಿಯಾದ ಅರ್ಜುನನನ್ನು ಯುದ್ಧದಲ್ಲಿ ಪರಾಭವಗೊಳಿಸಲು ಮಹೇಂದ್ರನೇ ಎದುರಾಗಿ ನಿಂತರೂ ಸಾಧ್ಯವಾಗಲಾರದು. 10,000 ಆನೆಗಳ ಬಲವುಳ್ಳ ಭೀಮಸೇನನನ್ನು ಪರಾಭವಗೊಳಿಸಲು ದೇವತೆಗಳಿಗಾದರೂ ಸಾಧ್ಯವಿರುವುದೇ? ಯಮನ ಪುತ್ರರಿಗೆ ಸಮಾನರಾದ
ಯುದ್ಧ ವಿಶಾರದರಾದ ನಕುಲ ಸಹದೇವರನ್ನು ಜೀವಿಸಿರಲು ಇಚ್ಛಿಸಿರುವ ಯಾವನು ತಾನೇ ಯುದ್ಧಕ್ಕೆ ಆಹ್ವಾನಿಸುವನು? ಕ್ಷಮೆ, ಸತ್ಯ, ಪರಾಕ್ರಮ, ಧೈರ್ಯ, ದಯೆ ಇವೆಲ್ಲಕ್ಕೂ ಆಕರನಾಗಿರುವ ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರನನ್ನು ಪರಾಭವಗೊಳಿಸಲು ಹೇಗೆ ತಾನೇ ಸಾಧ್ಯವಾದೀತು? ಧರ್ಮ ಇನ್ನೂ ಶ್ರೇಷ್ಠ. ಧರ್ಮ ಮಾರ್ಗದಲ್ಲಿ ನಡೀತಾ ಇರೋ ಧರ್ಮರಾಜನಿಗೆ ಧರ್ಮಕ್ಕೆ ಯಾವತ್ತೂ ಸೋಲಾಗೋದಿಲ್ಲ. ಮತ್ತು ಮುಖ್ಯವಾಗಿ ಯಾರ ಪಕ್ಷದಲ್ಲಿ ಬಲರಾಮನಿರುವನೋ, ಯಾರಿಗೆ ಶ್ರೀಕೃಷ್ಣನೇ ಮಂತ್ರಿಯಾಗಿರುವನೋ, ಯಾರ ಪಕ್ಷವನ್ನು ವಹಿಸಿ ಸಾತ್ಯಕಿಯು ಯುದ್ಧ ಮಾಡಲು ಸಿದ್ಧನಿರುವನೋ ಅಂತಹ ಪಾಂಡವರ ಪಕ್ಷವನ್ನು ಪರಾಜಯಗೊಳಿಸಲು ಸಾಧ್ಯವಿದೆಯೇ? ದೃಪದನು ಯಾರಿಗೆ ಮಾವನಾಗಿರುವನೋ, ದೃಷ್ಟದ್ಯುಮ್ನಾದಿ ದೃಪದ ಪುತ್ರರು ಯಾರಿಗೆ ಭಾವಮೈದನಾಗಿರುವರೋ ಅಂಥವರನ್ನು ಯುದ್ಧದಲ್ಲಿ ಪರಾಜಯಗೊಳಿಸಲು ಖಂಡಿತವಾಗಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಇವೆಲ್ಲವನ್ನು ಸಮಾಲೋಚಿಸಿ ಈ ರಾಜ್ಯವು ನಿನಗಿಂತಲೂ ಮೊದಲು ಪಾಂಡವರಿಗೇ ಸಲ್ಲಬೇಕಾಗಿತ್ತೆಂಬುದನ್ನು ನೆನೆದು ಧರ್ಮವಿಹಿತವಾದ ಮಾರ್ಗವನ್ನು ಅನುಸರಣೆ ಮಾಡು. ಅದೇನೋ ದ್ವಾಪುರಿಗ ಆಗಿದ್ದಕ್ಕೇನೋ ಅರ್ಧ ರಾಜ್ಯ ಕೊಡಂತವ್ರೆ. ಈಗ ಕಲಿಯುಗದಲ್ಲಾಗಿದ್ರೆಗನ ಒಂದು ಚೂರು ಬಿಡ್ತಿರಲಿಲ್ಲ, ಪೂರ್ತಿ ಬೇಕಂತಿದ್ರು. ಪಾಂಡವರಿಗೆ ಸಲ್ಲಬೇಕಾಗಿದ್ದದು. ಪುರೋಚನ ನೆಸಗಿದ ದುಷ್ಟ ಕಾರ್ಯದ ಕಳಂಕವು ನಿನ್ನ ಮೇಲಿದೆ ಎಂಬುದನ್ನು ಮರೆಯಬೇಡ. ಈಗಲಾದರೂ ಪಾಂಡವರನ್ನು ಪ್ರೀತ್ಯಾದರಗಳಿಂದ ಕಂಡು ಈ ಕಳಂಕವನ್ನು ತೊಡೆದುಹಾಕು. ಪಾಂಡವರ ಸಲುವಾಗಿ ನೀನು ಪ್ರೀತ್ಯಾದರಗಳನ್ನು ತೋರಬೇಕಾಗಿರುವುದು ಅವರನ್ನು ಉದ್ಧರಿಸುವ ಅಭಿಪ್ರಾಯದಿಂದಲ್ಲ, ನಮ್ಮ ಹಿತಕ್ಕಾಗಿ, ನಮ್ಮ ರಕ್ಷಣೆಗಾಗಿ, ಕುರುವಂಶದ ರಕ್ಷಣೆಗಾಗಿ, ಮೇಲಾಗಿ ಕ್ಷತ್ರಿಯ ಅಭಿವೃದ್ಧಿಗಾಗಿ ನೀನು ಪಾಂಡವರನ್ನು ಪ್ರೀತ್ಯಾದರಗಳಿಂದ ಕಾಣಲೇಬೇಕಾಗಿದೆ. ನಾವು ಈ ಹಿಂದೆ ದೃಪದನೊಡನೆ ಯುದ್ಧ ಮಾಡಿ ಅವನೊಡನೆ ಹಗೆತನವನ್ನು ಕಟ್ಟಿಕೊಂಡಿದ್ದೇವೆ. ದೃಪದನ ಜೊತೆ ಯುದ್ಧ ಮಾಡಿ ನೂತನ ಬಾಂಧವ್ಯದ ಮೂಲಕ ನಾವು ಅವನನ್ನು ಮಿತ್ರನನ್ನಾಗಿ ಮಾಡಿಕೊಂಡರೆ ನಮ್ಮ ಪಕ್ಷದ ಬಲವು ಹೆಚ್ಚುವುದು. ಇನ್ನು ಸ್ವಲ್ಪ ದಾಶಾರ್ಹರು, ಬಹುಸಂಖ್ಯಾತರು, ಮಹಾಪರಾಕ್ರಮಿಗಳು ಆಗಿರುವರು. ಶ್ರೀಕೃಷ್ಣನಿದ್ದೆಡೆಯಲ್ಲೇ ದಾಶಾರ್ಹರಿದ್ದೇ ಇರುತ್ತಾರೆ. ಶ್ರೀಕೃಷ್ಣರಿರುವ ಕಡೆಗೆ ಜಯ ಉಂಟಾಗುವುದು ನಿಶ್ಚಯ. ವಿದುರನಿಗೆ, ಭೀಷ್ಮನಿಗೆ ಕೃಷ್ಣನು ಸಾಕ್ಷಾತ್ ಪರಮಾತ್ಮ ಸ್ವರೂಪನಂತ ಜ್ಞಾನ ಇರುತ್ತೆ. ಸಾಮೋಪಾಯದಿಂದ ಸಾಧಿತವಾಗುವ ಕಾರ್ಯವನ್ನು ದೇವತೆಗಳ ಶಾಪಕ್ಕೆ ಸಿಕ್ಕದ ಯಾವನು ತಾನೇ ಯುದ್ಧದಿಂದ ಸಾಧಿಸಿಕೊಳ್ಳಲು ಯತ್ನಿಸುತ್ತಾನೆ. ಪಾಂಡವರು ಜೀವಂತರಾಗಿರುವರೆಂಬುದನ್ನು ತಿಳಿದೊಡನೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗಿ ಅವರ ಸಂದರ್ಶನಕ್ಕೆ ಕುತೂಹಲಿಗಳಾಗಿರುವರು. ಮಹಾರಾಜ, ಪ್ರಜೆಗಳಿಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ನಡೆಯುವುದು ನಿನ್ನ ಧರ್ಮವಲ್ಲವೇ? ದುರ್ಯೋಧನ, ಕರ್ಣ, ಶಕುನಿ ಇವರಿನ್ನೂ ಎಳೆಯ ಪ್ರಾಯದವರು, ಏನೂ ತಿಳಿಯದ ಮೂರ್ಖರು ಮತ್ತು ಪಾಪಿಷ್ಠರು. ಅವರ ಮಾತನ್ನು ಖಂಡಿತವಾಗಿಯೂ ಕೇಳಬೇಡ. ಮೂರ್ಖನಾದ ದುರ್ಯೋಧನನ ಅಪರಾಧದಿಂದಾಗಿ ನಮ್ಮ ರಾಜ್ಯವು ಸಂಪೂರ್ಣವಾಗಿ ವಿನಾಶ ಹೊಂದುವುದೆಂಬುದನ್ನು ನಾನು ನಿನಗೆ ಹಿಂದೆಯೇ ಹೇಳಿರುವೆನಲ್ಲವೇ? ಅವನು ಹುಟ್ಟಿದ ಜಾತಕನೇ ಹಂಗಿರುತ್ತೆ. ಹುಟ್ಟಿದ ತಕ್ಷಣ ಕತ್ತೆಗಳು ಕಿರ್ಚೋದು, ಹೆಣ್ಣು ನರಿಗಳು ಕಿರ್ಚೋದು, ಎಲ್ಲ ಅಪಶಕುನಗಳು ಕಾಣಿಸಿರುತ್ತೆ. ಇನ್ನೊಬ್ಬನ ಸಾಯಿಸ್ಬಿಡು, ಇಡೀ ಕುರುವಂಶ ಚೆನ್ನಾಗಿರುತ್ತೆ ಅಂತ ಆವಾಗೇ ಹೇಳ್ತಾರೆ. ಹುಟ್ಟಿದ ತಕ್ಷಣ ವಿದುರ ಹೇಳಿರ್ತಾನೆ. ಹುಟ್ಟಿದ ತಕ್ಷಣವೇ ಅಪಶಕುನಗಳು ನೋಡಿಬಿಟ್ಟು ನಾನು ಒಬ್ಬನ ಸಾಯಿಸಿಬಿಟ್ರೆ ಮಿಕ್ಕಿದವರೆಲ್ಲೂ ಶಾಂತವಾಗಿರ್ತಾರಂತ. ಎಲ್ಲಿ ಸಾಯಿಸೋಕ್ಕಾಗುತ್ತೆ? ಮಕ್ಕಳ ಮೇಲೆ ಇರೋ ಪ್ರೀತಿ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸಾಯಂಕಾಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.